ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೇಮದಲ್ಲಿ ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ನಾನು ಕೂಡ ಅದೇ ರೀತಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ನೀವು ಗುರುವನ್ನು ಹಾಗೆ ನೀವು ನಂಬಿದ ದೇವರನ್ನು ಸ್ಮರಣೆ ಮಾಡ್ಕೊಳ್ತಾ ಈ ಎನರ್ಜಿಗೆ ಕನೆಕ್ಟ್ ಆಗಿ ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳಿಂದ ಹೀಲಾಗಿ ಹಾಗೆ ಕೆಲವು ಮಾರ್ಗದರ್ಶನಗಳನ್ನು ಸರಿಯಾದ ಸಮಯದಲ್ಲಿ ತಗೊಂಡು ಅದರ ಮೂಲಕ ನಿಮ್ಮ ಜೀವನದಲ್ಲಿ ನೀವು ಪರಿವರ್ತನೆಯನ್ನು ತಂದ್ಕೊಳ್ಬೋದು. ಅಂದರೆ ಇದು ನಿಮ್ಮ ಭವಿಷ್ಯವನ್ನು ಹೀಗೆ ಅಂತ ತಿಳಿಸೋದಿಲ್ಲ, ಆದರೆ ಭವಿಷ್ಯವನ್ನು ಸುಂದರವಾಗಿ ರೂಪಿಸಿಕೊಳ್ಳುವಲ್ಲಿ ದಾರಿಯನ್ನು ಖಂಡಿತವಾಗಿ ನೀಡುತ್ತೆ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿ ಇರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ, ಖಂಡಿತವಾಗಿ ಈ ಎನರ್ಜಿ ನಿಮ್ಮನ್ನು ಹೇಲ್ ಮಾಡುತ್ತೆ, ಗೈಡ್ ಮಾಡುತ್ತೆ. ಹಾಗೆ ನಿಮ್ಮ ಪ್ರಸ್ತುತ ಎನರ್ಜಿಗೆ ಯಾವ ರೀತಿ ನೀವು ಕೆಲವು ಬದಲಾವಣೆಗಳನ್ನು ಮಾಡ್ಕೊಳ್ಬೇಕು ಅನ್ನೋದರ ಮಾರ್ಗಸೂಚಿಯಾಗಿರುತ್ತೆ. ಹಾಗಾದರೆ ಎಂದಿನಂತೆ ನೀವು ಕೂಡ ಗುರುವಿನ ಎನರ್ಜಿಗೆ, ನೀವು ನಂಬಿದ ದೇವತೆಗಳ ಎನರ್ಜಿಗೆ ಕನೆಕ್ಟ್ ಆಗಿ ಈ ರೀಡಿಂಗ್ನ ಎನರ್ಜಿಗೂ ಕೂಡ ಕನೆಕ್ಟ್ ಆಗಿ. ಸ್ನೇಹಿತರೆ, ಎಂದಿನಂತೆ ನಾನು ಇವತ್ತು ಕೂಡ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಶ್ರೀ ಸಾಯಿ ಸೇವಾ ಟ್ರಸ್ಟಿಗೆ ನಿಮ್ಮ ಆತ್ಮೀಯವಾದ ಸೇವೆ ಸಲ್ಲುತ್ತಾ ಇದೆ, ಅದರ ಜೊತೆಗೆ ಆಶೀರ್ವಾದ ಕೂಡ ಮಾಡ್ತಾ ಇದ್ದೀರಾ. ಖಂಡಿತ ನಿಮಗೆ ನಾನು ಆಭಾರಿಯಾಗಿದ್ದೀನಿ. ಹಾಗೆ ಸ್ನೇಹಿತರೆ, ನನಗೆ ಬೆಳಗಿನಿಂದ ಸಂಜೆವರೆಗೂ ಬಿಡದ ಹಾಗೆ ಫೋನ್ ಮಾಡ್ತಾ ಇದ್ದೀರಾ. ನನ್ನ ಪರಿಸ್ಥಿತಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನು ರಾತ್ರಿ 9 ಗಂಟೆಯಿಂದ 10 ಗಂಟೆ ಒಳಗೆ ಫೋನ್ ರಿಸೀವ್ ಮಾಡ್ತೀನಿ. ಬೆಳಗ್ಗೆನೂ ಕೂಡ ಆದಷ್ಟು ಫೋನ್ನ ರಿಸೀವ್ ಮಾಡ್ತೀನಿ. ಮಧ್ಯದಲ್ಲಿ ನೀವು ತೊಂದರೆ ಕೊಟ್ಟರೆ ನನ್ನ ಕೆಲಸಕ್ಕೆ ತುಂಬ ತೊಂದರೆ ಆಗುತ್ತೆ, ಸ್ವಲ್ಪ ಸಹಕರಿಸಿ ಅಂತ ಹೇಳಿ ಕೇಳ್ಕೊಳ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಿದ್ದೀನಿ. ಎಂದಿನಂತೆ ನನ್ನ ನಂಬರ್ನ ಹಾಕಿರ್ತೀನಿ ಇಲ್ಲಿ. ಅದರ ಮೂಲಕ ನೀವು ಸಾಯಿ ಸೇವಾ ಟ್ರಸ್ಟ್ಗೆ ಸೇವೆನೂ ಮಾಡ್ಬೋದು, ಹಾಗೆ ಏನಾದರೂ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ತಿಳ್ಕೊಳ್ಬೋದು. ಖಂಡಿತ ಆ ಸಮಸ್ಯೆಗೆ ಪರಿಹಾರ ನಾನೇ ಆಗಿರ್ತೀನಿ ಅನ್ನೋದಲ್ಲ, ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಗುರುವಿನ ಪ್ರೇರಣೆಯ ಮೇರೆಗೆ ನಾನು ನಿಮಗೆ ಸಜೆಷನ್ ಕೊಡ್ತೀನಿ. ಈಗಿನ ಪ್ರಸ್ತುತ ಎನರ್ಜಿಗೆ ನೀವು ಸರಿಯಾಗಿ ಹೇಳ್ತಿದ್ದೀರಾ. ಹಣ ಅವಶ್ಯಕವಾಗಿದೆ. ಹಣ ಇಲ್ಲದೆ ಬದುಕು ಸಾಗೋದಿಲ್ಲ, ನಿಜ. ಹಣ ಇಲ್ಲ ಅಂದ ತಕ್ಷಣ ಅದೆಷ್ಟೋ ಸಂಬಂಧಗಳು ಬದಲಾಗಿರೋದನ್ನು ನೀವು ನೋಡಿದ್ದೀರಾ. ಖಾಲಿ ಜೇಬಿರುವಾಗ ನಿಮ್ಮ ಪ್ರಯಾಣವೂ ಕೂಡ ತುಂಬ ಸಮಸ್ಯೆಯಲ್ಲಿದ್ದ ಅನುಭವವನ್ನು ಕೂಡ ನೀವು ಸ್ವತಃ ಅನುಭವಿಸಿದ್ದೀರ. ಹಣ ಇದ್ದಾಗ ಮನುಷ್ಯ ಅಂದರೆ ನಿಮ್ಮನ್ನು ಬುದ್ಧಿವಂತ ಅಂದರು, ಸರಿಯಾದ ತೀರ್ಮಾನ ತೆಗೆದುಕೊಳ್ತಾರೆ ಅಂದರು. ಈ ಜಗತ್ತಿನಲ್ಲಿ ನಿಮಗೆ ಅಂದರೆ ನಿಮ್ಮ ಕುಟುಂಬ, ಸುತ್ತಮುತ್ತ ವಾತಾವರಣ ಆಗಿರ್ಬೋದು, ಮರ್ಯಾದೆ, ಗೌರವ, ನಮಸ್ಕಾರನೂ ಕೂಡ ಕೆಲವು ಬಾರಿ ಮಾಡಿದೆ ಕೊಟ್ಟು. ಕೆಲವು ಬಾರಿ ಕರ್ಮದ ಏರಿಳಿತ ಹೇಗಿರುತ್ತೆ ಅಂದರೆ, ಸಮಯದ ಜೊತೆ ಅದು ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮನ್ನು ಸಮಸ್ಯೆಗೆ ಏಡ್ ಮಾಡಿದಾಗ ಅದೆಲ್ಲವೂ ಕೂಡ ನನ್ನಿಂದ ದೂರ ಆಯಿತು ಅನ್ನೋ ರೀತಿಲಿ ನೀವು ಹೇಳ್ಕೊಳ್ಬೋದು. ಆಗ ಜನರು, ಜಗತ್ತು ಹೇಗೆ ಬದಲಾಯ್ತಲ್ಲ ಅಂತೇಳಿ ನೀವು ಯೋಚಿಸ್ಬೋದು. ಜಗತ್ತನ್ನು, ಜನರನ್ನು, ಸಂಬಂಧಗಳನ್ನು ತಪ್ಪು ಅಂತ ಹೇಳಿ ನೀವು ಒಂದು ಡಿಸೈಡ್ ಮಾಡೋ ಬದಲು ಅದರಿಂದ ನಿಮಗೇನು ಪಾಠ ಸಿಕ್ತು ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋದೇ ಹೆಚ್ಚು ಒಳ್ಳೆಯದು ಅಲ್ವಾ ಅನ್ನೋ ರೀತಿಲಿ. ಯಾಕೆ ಇನ್ನೊಬ್ಬರನ್ನ ನಾವು ಅಳಿಬೇಕು ಅಂದರೆ ಜಡ್ಜ್ ಮಾಡಬೇಕು? ಅವರಿಂದ ಅವ್ರು ಆ ರೀತಿ ವರ್ತನೆ ಮಾಡಿದ್ರಿಂದನೇ ತಾನೇ ನಿಮ್ಗೆ ಯಾವುದೋ ಒಂದು ಸತ್ಯ, ಅರಿವು, ಒಂದು ಬದಲಾವಣೆ, ಒಂದು ಮುಂದೆ ಹೋಗೋ ದಾರಿ ಆಗಿರ್ಬೋದು, ಒಂದು ಸ್ಪಷ್ಟತೆ ಆಗಿರ್ಬೋದು, ಇವೆಲ್ಲವೂ ಸಿಕ್ಕಿದ್ದು. ಹಾಗಾಗಿ ಬಾಬಾ ಹೇಳ್ತಾ ಇದ್ದಾರೆ ಇಲ್ಲಿ, ಯಾವ ರೀತಿ ಅವ್ರು ಹೇಳ್ತಾ ಇದ್ರು ಅಂದರೆ, ಯಾರೋ ಶತ್ರುನೇ ಬಂದು ನಿಮ್ಗೇನಾದರೂ ಒಂದು ತೊಂದರೆ ಕೊಟ್ಟು ಸಮಸ್ಯೆಯನ್ನು ಎದುರು ಮಾಡಿದರು ಅಂದರೆ ಆ ಸಮಸ್ಯೆ ಬಂದಿದ್ದು ಕೂಡ ಒಂದು ಒಳ್ಳೆಯ ಕಾರಣಕ್ಕೆ, ಅದು ಬಂದಿದ್ದರಿಂದನೇ ತಾನೇ ನನಗೆ ಈ ತಿರುವು ಸಿಕ್ಕಿದ್ದು ಅನ್ನೋ ರೀತಿಯಲ್ಲಿ ನೀವು ಯೋಚಿಸಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಆಗಲೇ ಮನುಷ್ಯ ಕರ್ಮದಿಂದ ಮುಕ್ತವಾಗೋದು, ಮೋಕ್ಷದ ಮಾರ್ಗಕ್ಕೆ ದಾರಿ ಮಾಡ್ಕೊಳ್ಳೋದು. ಹಾಗಂತ ಬಾಬಾ ಇನ್ನೊಂದು ಮಾತು ಕೂಡ ಹೇಳಿದ್ದಾರೆ, ಅತಿ ವಿನಯನೂ ಸಲ್ಲ. ಅಂದರೆ ಎಲ್ಲದಕ್ಕೂ ಹೂಗುಡಿ, ಎಲ್ಲದೂ ಒಂದು ರೀತಿಯಲ್ಲಿ ಒಪ್ಕೊಳ್ಳಿ, ಅನಿವಾರ್ಯತೆಗೆ ಬದುಕಿ ಅಂತಲೂ ಹೇಳ್ತಾ ಇಲ್ಲ. ನಿಮ್ಮ ಒಂದು ಅಲ್ಲಿ ನಿರ್ಧಾರ ಹೇಗಿರಬೇಕು ಅಂದರೆ, ಅಲ್ಲವರು ತಪ್ಪು ಹೇಳ್ತಾ ಇದ್ದಾರೆ, ಇಲ್ಲ ತಪ್ಪು ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಪ್ರತಿರೋಧಿಸೋದು ಖಂಡಿತ ಮಾಡಬೇಕು. ಇಲ್ಲ ಅವ್ರು ನನಗೆ ಏನೋ ಮಾಡಿಬಿಡ್ತಾರೆ, ಹಾಗೆ ಮಾಡಿಬಿಡ್ತಾರೆ ಅಂತೇಳಿ ಅದನ್ನು ಅನಿವಾರ್ಯವಾಗಿ ಒಪ್ಕೊಳ್ಳೋದು ನಿಮ್ಮ ತಪ್ಪು, ನನ್ನ ತಪ್ಪಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಆ ಅನಿವಾರ್ಯತೆಗೆ ಜಾರ್ತಾ ಇರೋದು ನೀನು. ಯಾಕಂದರೆ ನಿನಗಲ್ಲಿ ಭಯ ಇದೆ, ಆತಂಕ ಇದೆ. ಆದರೆ ನನ್ನ ಶರಣದಲ್ಲಿದ್ದು ನೀನು ಭಯ, ಆತಂಕ ಪಡ್ತಾ ಇದೆಯಾ ಅಂದರೆ ನಿನಗೆ ಇನ್ನೂ ನನ್ನಲ್ಲಿ ಸಂಪೂರ್ಣವಾದ ನಂಬಿಕೆ ಬಂದಿಲ್ಲ, ನೀನು ಸಂಪೂರ್ಣವಾಗಿ ನನ್ನಲ್ಲಿ ಸರೆಂಡರ್ ಆಗಿಲ್ಲ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಕೆಲವೊಂದು ವಿಚಾರಗಳು ನಿಮ್ಮ ಜೀವನದಲ್ಲಿ ನಡೆದಿದ್ದಾವೆ ಅಂದರೆ ಅದು ನಿಮಗೇನೋ ಒಂದು ಒಳ್ಳೆಯ ಪಾಠವನ್ನು ಕಲಿಸಿದ್ದಾವೆ. ಅದು ಯಾವುದೇ ರೀತಿ ಸಂಬಂಧ ಆಗಿರ್ಬೋದು. ಕೆಲವೊಂದು ಸಾರಿ ಒಂದು ಪರಿಸ್ಥಿತಿ ಕೆಟ್ಟಾಗ ಗಂಡ ಇಲ್ಲ ಮಕ್ಕಳು ಇಲ್ಲ ಹೆಂಡತಿ ಇಲ್ಲ ಕೆಲವು ಹತ್ತಿರದ ಸಂಬಂಧಗಳು, ತಾಯಿ ತಂದೆನೇ ಶತ್ರುಗಳ ರೀತಿಯಲ್ಲಿ ಕಾಣ್ತಾರೆ. ಅದಕ್ಕೆ ನಾವಲ್ಲಿ ಅವರನ್ನು ಹೀಗೆ ಮಾಡ್ತಾ ಇದ್ದಾರೆ, ಹಾಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಮಾಡೋ ಬದಲು ಅದರಿಂದ ನಾವು ಏನನ್ನು ಕಲಿತಾ ಇದ್ದೀವಿ, ಏನನ್ನು ಸಂಭಾಳಿಸ್ಬೇಕು, ಅಲ್ಲಿ ಯಾವ ರೀತಿ ಆ ಒಂದು ಪರಿಸ್ಥಿತಿನ ಬದಲಾವಣೆ ಮಾಡಬೇಕು, ಯಾವ ವಿಚಾರವನ್ನು ಇಗ್ನೋರ್ ಮಾಡಬೇಕು ಅಂತ ನೋಡಬೇಕು ವಿನಃ ಅವರನ್ನೇ ಇಗ್ನೋರ್ ಮಾಡಬೇಕು ಅನ್ನೋದು ತಪ್ಪಾಗತ್ತೆ.
ನೀವು ಅಲ್ಲಿಂದ ಅವರನ್ನು ಇಗ್ನೋರ್ ಮಾಡಿ ನೀವು ಬೇರೆ ಕಡೆ ಹೋಗ್ಬೋದು. ಆದರೆ ಪಾಠ ಅಲ್ಲೂ ಕೂಡ ಅದೇ ರೀತಿ ವಾತಾವರಣ ಸೃಷ್ಟಿಯಾಗಿ ನೀವು ಕಲಿಬೇಕಾಗತ್ತೆ. ಯಾಕಂದರೆ ನಿಮ್ಮ ಆತ್ಮದ ಉದ್ದೇಶ ಇದೇ ಆಗಿರುತ್ತೆ. ನಿಮ್ಮ ಕರ್ಮ ಸಮಯದ ಪ್ರಕಾರ ನಿಮಗೆ ಇದನ್ನೇ ಕಲಿಸ್ತಾ ಇರುತ್ತೆ. ಹಾಗಾಗಿ ಇಲ್ಲಿಂದ ನೀವು ತಪ್ಪಿಸ್ಕೊಂಡು ಹೋಗ್ಬೋದು. ಮತ್ತು ಅದೇ ರೀತಿ ಒಂದಿಷ್ಟು ಸಂಬಂಧಗಳು ಒಟ್ಟಾಗಿ ಅಲ್ಲೂ ಕೂಡ ಅದೇ ರೀತಿ ಪಾಠ ಕಲಿಯುವ ಅನುಭವವನ್ನು ನೀವೀಗ ಹೊಂದುತ್ತಾ ಇದ್ದೀರಲ್ವ. ಇಲ್ಲಿ ಅಪ್ಪ ಅಮ್ಮ ಕಷ್ಟ ಕೊಡ್ತಾ ಇದ್ದಾರೆ, ಇಲ್ಲ ನನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ, ಹಾಗೆ ಇನ್ನೂ ಅನೇಕ ರೀತಿಯ ಕಂಪ್ಲೇಂಟ್ಸ್ಗಳಿಂದ ನಿಮ್ಮದೇ ಆದ ಸಂಬಂಧಗಳಿಂದ ಹೊರಗೆ ಬಂದ್ರಿ. ಈಗ ಬೇರೊಂದು ಸಂಬಂಧದಲ್ಲಿ ಇದ್ದೀರಾ, ಇಲ್ಲ ಸುತ್ತುವರೆದ ಒಂದಿಷ್ಟು ಬೇರೆಯವರ ಜನರ ಜೊತೆ ನೀವಿದ್ದೀರಾ ಅಂದರೆ ಅಲ್ಲೂ ಕೂಡ ಅದೇ ರೀತಿ ಕಂಪ್ಲೇಂಟ್ ಎದುರಾಗ್ತಾ ಇದೆ. ನಿಮ್ಮ ಮನಸ್ಸಿನಿಂದ ಆ ರೀತಿ ಕಂಪ್ಲೇಂಟಿಗೆ ನೀವೇ ಮಾಡ್ತಾ ಇದ್ದೀರಾ ಸ್ವತಃ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ನೀವು ಬದಲಾಯಿಸಬೇಕಾಗಿರೋದು ಅವರನ್ನಲ್ಲ, ನಿಮ್ಮನ್ನು, ನಿಮ್ಮ ವ್ಯಕ್ತಿತ್ವವನ್ನು. ನೀವು ಏನನ್ನು ಇಗ್ನೋರ್ ಮಾಡಬೇಕು, ಏನನ್ನು ತಗೊಳ್ಬೇಕು ಅನ್ನೋದನ್ನು ನೀವಿಲ್ಲಿ ತಿಳ್ಕೊಳ್ಬೇಕು ಅನ್ನೋ ಪಾಠ ನಿಮಗೆ ಸಿಗ್ತಾ ಇರೋದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಅಲ್ಲಿ ನೀವು ಕೆಲವು ಸಂಬಂಧಗಳಲ್ಲಿರ್ತೀವಿ ಅಂದ ತಕ್ಷಣ ಸಂಬಂಧನೇ ಅವಾಯ್ಡ್ ಮಾಡಿ ಅವರಿಂದ ನೀವು ಎಲ್ಲ ರೀತಿಯ ಜವಾಬ್ದಾರಿಯಿಂದ ಹಿಂದೆ ಸರಿಯೋದು ಅಂತ ಏನಿಲ್ಲ. ಆ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ನಿಮಗೆ ಎಷ್ಟರ ಮಟ್ಟಿಗೆ ಆ ಸಂಬಂಧದಿಂದ ಏನು ಸಿಗ್ತಾ ಇದೆ, ಏನು ಕಲೀಲಿಕ್ಕೆ ಸಿಗ್ತಾ ಇದೆ, ಯಾವ ವಿಚಾರವನ್ನು ಆ ಸಂಬಂಧದಿಂದ ನಾವು ಇಗ್ನೋರ್ ಮಾಡಬೇಕು, ಯಾವುದನ್ನು ನಾವು ತಗೊಳ್ಬೇಕು ಅನ್ನೋದನ್ನು ನೀವು ನಿಮಗೆ ಗೈಡ್ ಮಾಡ್ಕೊಳ್ತಾ ನೀವು ಆ ಸಂಬಂಧದಲ್ಲಿ ಮುಂದುವರಿಲೇಬೇಕು. ಯಾಕಂದರೆ ಅದು ನಿಮ್ಮ ಜವಾಬ್ದಾರಿ, ನಿಮ್ಮದೇ ಆತ್ಮದ ಆಯ್ಕೆ ಆಗಿರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಕೆಲವು ಸಂಬಂಧಗಳು ತುಂಬ ಕಾಡಾಟ ಕೊಡ್ತವೆ ಅಂತ ಹೇಳಿ ಅದರಿಂದ ದೂರ ಆಗೋದಕ್ಕಿಂತ ಅಲ್ಲಿ ನಾನು ಏನು ಕಲಿಬೋದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಅನ್ನೋ ರೀತಿಲಿ. ಅಂದರೆ ಇಗ್ನೋರ್ ಮಾಡಬೇಕಾ, ಇಲ್ಲ ಅದರಲ್ಲಿ ಏನೋ ನನಗೆ ಬೇಕಾದದ್ದು ಸಿಗ್ತಾ ಇದೆಯಾ, ಇಲ್ಲ ಏನೋ ನನಗೆ ಪಾಠ ಕಲಿಸ್ತಾ ಇದೆಯಾ, ಇಲ್ಲ ನಾನು ಕೊಟ್ಟಿದ್ದೇ ನನಗೇನಾದರೂ ಸಿಗ್ತಾ ಇದೆಯಾ, ಅದರಿಂದ ನಾನೇನಾದರೂ ನನ್ನನ್ನು ಹೀಲ್ ಮಾಡ್ಕೊಳ್ಬೇಕಾ, ಋಣ ತೀರಿಸ್ಕೊಳ್ಬೇಕಾ, ಇದ್ರ ಬಗ್ಗೆ ಗಮನ ಹರಿಸಿ. ಅದು ಬಿಟ್ಟು ಕೇವಲ ಕಂಪ್ಲೇಂಟ್ ಮಾಡೋದಲ್ಲ, ಇನ್ನೊಬ್ಬರ ಬಗ್ಗೆ ಎದುರಿಗಿರೋರ ಬಗ್ಗೆ ಕಂಪ್ಲೇಂಟ್ ಅಷ್ಟೇ ಮಾಡೋದಿರೋದಿಲ್ಲ. ಅದು ನನ್ನದೇ ಆದ ಕರ್ಮ ಆಗಿರುತ್ತೆ, ಹಾಗಾಗಿ ಅದು ನನಗೆ ಎದುರಾಗಿದೆ ಅನ್ನೋ ರೀತಿಲಿ ನೀವು ಅದನ್ನು ಫೇಸ್ ಮಾಡೋಕ್ಕಾಗದೇ ಅಂಥ ಸಂದರ್ಭದಲ್ಲಿ ಒಪ್ಕೊಳ್ಳಿ, ಪಶ್ಚಾತ್ತಾಪ ಪಡಿ, ಅದನ್ನು ಗುರುವಿನ ಪಾದಗಳಲ್ಲಿ ಸೆರೆಂಡರ್ ಮಾಡಿಬಿಡಿ ಅಲ್ವಾ. ಸೆರೆಂಡರ್ ಮಾಡಿದಾಗ ಏನಾಗುತ್ತೆ ಅಂದರೆ ನಾನು ಅನ್ನೋದು ಏನಾಗಿರುತ್ತೆ ಅಂದರೆ ನರಕನೇ ತೋರಿಸುತ್ತೆ ಅಂತಾರೆ. ನನ್ನದಲ್ಲ ಭಗವಂತ, ಎಲ್ಲ ನಿಮ್ಮದೇ ಅನ್ನೋ ರೀತಿಯಲ್ಲಿ ನಾವು ಅವ್ರಿಗೆ ಸೆರೆಂಡರ್ ಆದಾಗ ಖಂಡಿತ ಆಗ ನಮ್ಮ ಸಂಪೂರ್ಣ ಭಾರ ಅವರು ಭರಿಸ್ತಾರೆ. ಅಂದರೆ ನಿಮ್ಮ ಕರ್ಮದ ಗಂಟು ನಿಮ್ಮ ಬೆನ್ನ ಹಿಂದೆಯೇ ಇರುತ್ತೆ. ಅದರ ಭಾರವನ್ನು, ಆ ಗಂಟನ್ನು ನೀವು ಗುರುವಿನ ಪಾದಗಳಲ್ಲಿ ಸರೆಂಡರ್ ಆಗಿಸಿದಾಗ ಆ ಭಾರ ನಿಮಗೆ ಇರೋದಿಲ್ಲ. ಹಗುರವಾಗಿ ನೀವು ನೆಟ್ಟಗೆ ನಡೀತೀರಾ ಅಲ್ವಾ. ಅದೇ ನಿಮಗೆ ಆ ಭಾರ ಇದ್ದಾಗ ಎಲ್ಲೋ ಒಂದು ರೀತಿಯಲ್ಲಿ ಆ ಭಾರ ನಿಮ್ಮ ಬೆನ್ನನ್ನು ಬಗ್ಸುತ್ತೆ. ಒಂದು ಭಾರವನ್ನು ಹೊತ್ಕೊಂಡು ಹೋಗೋದು ಹೇಗಿರುತ್ತೆ, ಮನುಷ್ಯ ಭಾರ ಇಲ್ಲದೆ ಹೋಗೋದಿರುತ್ತೆ ಅಲ್ವಾ, ಅದು ಹೇಗಿರುತ್ತೆ. ಅದನ್ನೇ ಇಲ್ಲಿ ಗುರು ಕೇಳ್ತಾ ಇರೋದು. ನಿನ್ನಿದೆ ಎಂಥದೇ ಭಾರ ಇರಲಿ ಅದನ್ನು ನನಗೆ ಸಮರ್ಪಣೆ ಮಾಡು, ಸೆರೆಂಡರ್ ಮಾಡು, ನಾನು ಸ್ವೀಕರಿಸ್ತೀನಿ ಅಂದಮೇಲೂ ಕೂಡ ನೀನು ಯಾಕೆ ಅನುಮಾನ ಮಾಡ್ತಾ ಇದೆಯಾ, ಯಾಕೆ ಅದಾಗಿಲ್ಲ ಇದಾಗಿಲ್ಲ, ನಾನು ಎಷ್ಟು ಪ್ರಯತ್ನ ಪಡ್ತಿದ್ದೀನಿ, ಯಾಕೆ ನನಗೆ ನನ್ನವರೇ ಮೋಸ ಮಾಡಿದ್ದಾರೆ, ಹಣ ಇದ್ದರೆ ಅಷ್ಟೇ ನನಗೆ ಕೆಲವರು ಬೆಲೆ ಕೊಟ್ಟಿದ್ದಾರೆ, ಹಣ ಇಲ್ಲದಂಥ ಸಂದರ್ಭದಲ್ಲಿ ನನಗೆ ತುಂಬ ಒಂದು ನೋವನ್ನು ಸಮಸ್ಯೆಗಳನ್ನ ಎದುರಿಸುವಂಥ ಸಂದರ್ಭವನ್ನು ತಂದು ನನ್ನನ್ನು ಒಂಟಿಯಾಗಿಸಿದ್ದಾರೆ ಅಂದರೆ ಇಲ್ಲಿ ಅದಕ್ಕೂ ಕೂಡ ಅವ್ರಿಗೆ ನೀವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಯಾಕಂದರೆ ಆ ಒಂಟಿತನದಲ್ಲೇ ನೀವು ನಿಮ್ಮನ್ನು ಕಂಡುಕೊಂಡಿದ್ದು. ಇಲ್ಲ ನಿಮ್ಮ ಹತ್ರ ಹಣ ಇತ್ತು, ಎಲ್ಲ ಸಂಬಂಧಗಳು ಸರಾಗವಾಗಿ ನಡೀತಾ ಇತ್ತು, ಆವಾಗ ತಂದೆ ತಾಯಿ ಬಂಧು ಬಳಗ ಅಕ್ಕ ತಂಗಿ ಅಣ್ಣ ತಮ್ಮ ಗಂಡ ಹೆಂಡತಿ ಯಾವುದೇ ಒಂದು ರೀತಿಯ ಸಂಬಂಧದಲ್ಲಿದ್ದರೂ ಕೂಡ ನಿಮಗಲ್ಲೊಂದು ವ್ಯಾಲ್ಯೂ ಇರಲ್ಲ. ಅಂದರೆ ಅವ್ರ ಬೆಲೆ ನಿಮಗೂ ಅರ್ಥ ಆಗಲ್ಲ, ನಿಮ್ಮ ಬೆಲೆ ಅವರಿಗೆ ಅರ್ಥ ಆಗೋದಿಲ್ಲ. ಅಲ್ಲಿ ಏನಾದರೂ ಒಂದು ಸಮಸ್ಯೆ ಎದುರಾದಾಗ ಅದು ಕೆಲವೊಂದು ಸರಿ ನಿಮ್ಮಿಂದ ಸಂಪೂರ್ಣವಾಗಿ ಕಿತ್ಕೋಬೇಕು ಅಂತ ಹೇಳಿ ಆ ಸಮಸ್ಯೆ ನಿಮಗೆ ಎದುರಾಗಿರೋದಿಲ್ಲ. ಅಲ್ಲಿ ನಿಮ್ಗೆ ಏನಾದರೂ ಕಲಿಸ್ಬೇಕು, ನೀವೇನಾದರೂ ಕಲ್ತ್ಕೊಳ್ಬೇಕು, ಇಲ್ಲ ಅಲ್ಲೊಂದು ಋಣ ತೀರಿಸ್ಕೊಳ್ಬೇಕು, ಇಲ್ಲ ಅಂದರೆ ಅಲ್ಲೊಂದು ಕರ್ಮವನ್ನು ಕಳ್ಕೊಳ್ಬೇಕು ಪ್ಲಸ್ ಕೂಡ್ಕೊಳ್ಬೇಕು. ಈ ರೀತಿಯಾಗಿ ನಿಮ್ಮ ಪ್ರಾರಬ್ಧ ನಿಮ್ಮ ಬೆನ್ನು ಹತ್ತಿರತ್ತೆ ಕರ್ಮದ ರೂಪದಲ್ಲಿ. ಸಮಯ ಅದನ್ನು ಸರಿಯಾದ ಒಂದು ವಿವರಣೆಯೊಂದಿಗೆ ನಿಮಗೆ ತಿಳಿಸ್ತಾ ಇರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಇನ್ನೊಬ್ಬರ ಮೇಲೆ ಕಂಪ್ಲೇಂಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅವ್ರು ಹೀಗೆ ಮಾಡಿದರು, ಹೀಗೆ ಮಾಡ್ತಾ ಇದ್ದಾರೆ, ಬೇಡ. ನಮ್ಮನ್ನು ನಾವು ಮೊದಲು ಸರಿಪಡಿಸ್ಕೊಳ್ಳೋಣ. ಆ ಕಡೆ ಆ ನಿಟ್ಟಿನಲ್ಲಿ ನೀವು ಹೋರಾಟ ಮಾಡಿದಾಗ ಮತ್ತೆ ನಿಮ್ಮ ಸುತ್ತಮುತ್ತ ಇರುವ ವಾತಾವರಣ ತನ್ನಿಂದ ತಾನೇ ಸರಿಯಾಗತ್ತೆ. ಹಾಗಂತ ನನ್ನ ಕಷ್ಟ ಕಾಲದಲ್ಲಾಗಲಿಲ್ಲ, ಸಮಸ್ಯೆಲಿದ್ದಾಗ ದೂರ ಹೋದರು, ಹಣ ಇದ್ದಾಗ ಹತ್ತಿರ ಬಂದರು ಅಂತೇಳಿ ಅವರನ್ನು ಇಗ್ನೋರ್ ಮಾಡೋದು ಕೂಡ ತಪ್ಪಾಗತ್ತೆ. ಯಾಕಂದರೆ ಅವರಿಂದ ನೀವೇನೋ ಕಲ್ತಿದ್ದೀರಲ್ಲ, ಈ ತಿರುವು ಪಡ್ಕೊಳ್ಳೋಕೆ ಅವರಿಂದ ಸಾಧ್ಯ ಆಗಿದೆಯಲ್ಲ, ಕೃತಜ್ಞರಾಗಿರಿ ಆ ಸಂಬಂಧಕ್ಕೂ. ಆ ಒಂದು ಶತ್ರುವಿಗಾಗಿರ್ಬೋದು, ಯಾರೆಲ್ಲ ಕೆಟ್ಟದನ್ನು ಬಯಸಿದಾರಲ್ಲ ಅವರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಿ ಅಂತೇಳಿ ಇಲ್ಲಿ ಗುರು ಹೇಳೋದು. ಅಂದರೆ ಯಾರೇ ಕೆಟ್ಟದೇ ಮಾಡಲಿ ಒಳ್ಳೆಯದೇ ಮಾಡಲಿ ಅವರಿಗೊಂದು ಕೃತಜ್ಞತೆಯನ್ನು ಕೊಡಿ. ಅದರಿಂದ ಒಂದು ಎನರ್ಜಿ ರಿಮೂವ್ ಆಗುತ್ತೆ, ಕಟ್ ಆಗುತ್ತೆ. ಅಂದರೆ ಅದೇ ಒಂದು ವಿಚಾರವನ್ನು ಮನಸ್ಸಲ್ಲಿ ಇಟ್ಕೊಂಡು ನೀವು ಹೋಗೋದ್ರಿಂದ
ನೀವು ತುಂಬ ಸಫರ್ ಮಾಡ್ತೀರಾ ಜೀವನದಲ್ಲಿ. ಯಾವ ರೀತಿ ಅಂದರೆ, ಈಗ ಅವ್ರು ನೋವು ಕೊಟ್ಟರು, ನನಗೆ ಅವಮಾನ ಮಾಡಿದರು, ನನಗೆ ಹಣ ಇಲ್ಲದಂಥ ಸಂದರ್ಭದಲ್ಲಿ ನನಗೆ ತುಂಬ ಮಾನಸಿಕ ವೇದನೆ ಅವರಿಂದ ಆಯಿತು, ನನಗೆ ಯಾವುದೇ ರೀತಿ ಬೆಂಬಲ ಸಹಾಯ ಸಿಗಲಿಲ್ಲ, ಇಲ್ಲ ನಮ್ಮ ಮನೆಗೆ ಅವ್ರು ಯಾರೂ ಬರೋದಿಲ್ಲ, ನಾವು ಬಡವರು ಅಂತ ಹೇಳಿರ್ಬೋದು, ಇಲ್ಲ ಅಂದರೆ ಏನೋ ಒಂದು ರೀತಿಯಲ್ಲಿ ನಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯ ಇದೆ ಅದರಿಂದ ಬರೋದಿಲ್ಲ ಅನ್ನೋ ರೀತಿಯಲ್ಲಿ ತರ್ಕ ಮಾಡೋದಕ್ಕಿಂತ ನಾವು ಇನ್ನೂ ಬೆಟರ್ ಆಗೋಣ. ಅಂದರೆ ಈ ಗ್ಯಾಪ್ ಏನು ಮಾಡ್ತಾ ಇದೆ ಅಂದರೆ, ಅವರು ಅಷ್ಟು ಜನ ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ, ಯಾವುದೇ ರೀತಿ ಒಂದು ಸಮಸ್ಯೆ ಎದುರು ಮಾಡ್ತಾ ಇದ್ದಾರೆ ಅಂದರೆ, ನಿಮಗೆ ಆ ಸಮಯದಲ್ಲಿ ನೀವು ಆ ಸಮಸ್ಯೆಯಲ್ಲಿ ಕೊರಗ್ತಾ ಕೂರೋದಲ್ಲ, ಅದ್ರ ಬಗ್ಗೆನೇ ಚಿಂತೆ ಮಾಡೋದಲ್ಲ, ಆ ಚಿಂತೆಯನ್ನು ಹೊತ್ಕೊಂಡೇ ಸಾಗೋದಲ್ಲ. ಆ ಸಮಯದಲ್ಲಿ ನನಗಿದು ಒಂದು ಒಳ್ಳೆಯ ಸಮಯ, ಇಲ್ಲಿಂದಲೇ ನಾನು ಏನಾದರೂ ಹೊಸದೊಂದು ಹುಡ್ಕೊಳ್ಬೇಕು, ಅಂದರೆ ಇಲ್ಲಿಂದಲೇ ನಾನು ಎದ್ದು ನಿಲ್ಲಬೇಕು, ಇದನ್ನು ಸಮಸ್ಯೆಯಿಂದ ನಾನು ನೋಡಬಾರ್ದು ಅನ್ನೋ ರೀತಿಯಲ್ಲಿ ನಿಮ್ಮ ಮನಸ್ಸು ಮೂಡಿಸ್ತಾ ಇರೋ ಒಂದಿಷ್ಟು ಚಂಚಲತೆಯ ವಿಚಾರಗಳನ್ನು ಬದಿಗಿಟ್ಟು ಅದರಿಂದ ಹೊರಗೆ ಬಂದು ಇದು ಸಮಸ್ಯೆ ಅಲ್ಲ, ಇದರಿಂದ ನಾನು ಏನೋ ಕಲಿಯೋದಿದೆ ಅನ್ನೋ ರೀತಿಯಲ್ಲಿ ನೀವು ಅಲ್ಲಿ ಏನಾದರೂ ಒಂದು 6 ತಿಂಗಳು ಗ್ಯಾಪ್ ಮಾಡಿಕೊಂಡು, ಅವರು ಒಂದು 6 ತಿಂಗಳು ವರ್ಷ ನಿಮ್ಮಿಂದ ದೂರ ಆಗಿದ್ದಾರೆ ಅಂದರೆ ಅಲ್ಲಿ ನೀವು ಒಂದು ಸಾಧನೆ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದೆ ಭಗವಂತ ಅನ್ನೋ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು. ಗುರುವು ನಿಮಗೊಂದು ನೆರವು ಕೊಡ್ತಾ ಇದ್ದಾರೆ ಅಂದರೆ, ಇಲ್ಲಿ ನೀವು ಕೆಲವೊಂದು ಸಾಧನೆಯನ್ನು ಮಾಡಬೇಕಾದ್ರೆ ಒಂದು ಸಂಬಂಧವನ್ನು ಸರಿಪಡಿಸ್ಕೊಳ್ಳೋದಾಗಿರ್ಬೋದು, ಇಲ್ಲ ಅವರು ಮರಳಿ ಬರಬೇಕು ಅನ್ನೋ ಪ್ರಾರ್ಥನೆ ಆಗಿರ್ಬೋದು, ಇಲ್ಲ ನೀವೇನಾದರೂ ಒಂದು ಅಚೀವ್ ಮಾಡಬೇಕು, ನಾನೇನಾದರೂ ಜೀವನದಲ್ಲಿ ಒಂದು ಹುದ್ದೆಯನ್ನು ಪಡ್ಕೊಳ್ಬೇಕು, ಅದು ಕೆಲಸದ ವಿಚಾರ ಆಗಿರ್ಬೋದು, ವಿದ್ಯಾಭ್ಯಾಸದಲ್ಲಾಗಿರ್ಬೋದು, ಹಾಗೆ ಯಾವುದೇ ರೀತಿ ಒಂದು ಪ್ರಾರ್ಥನೆ ಇರಲಿ, ಒಂದು ಸಂತಾನದ ಪ್ರಾರ್ಥನೆ ಆಗಿರ್ಬೋದು, ಮದುವೆ ಪ್ರಾರ್ಥನೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ನಿಮ್ಮ ಜೀವನದಲ್ಲಿ ಯಾರೋ ಅದು ನಿಮಗೆ ಸಿಗ್ತಾ ಇಲ್ಲ ಅಂತೇಳಿ ಹಂಗಸಿ ಆಡ್ಕೊಳ್ತಾ ಇದ್ದಾರೆ ಅಂದರೆ ನೀವು ಅದ್ರ ಕಡೆ ಯೋಚನೆ ಮಾಡೋದು ಸರಿನಾ, ಅವ್ರ ಬಗ್ಗೆ ಯೋಚನೆ ಮಾಡೋದು ಸರಿನಾ? ಇಲ್ಲ ಅಂದರೆ ಇದೇನೋ ನನಗೆ ಹೇಳ್ತಾ ಇದೆ, ಇಲ್ಲಿ ಇದರಿಂದನೇ ನನ್ನ ಜೀವನಕ್ಕೆ ಏನೋ ಒಂದು ಪರಿವರ್ತನೆ ಸಿಗ್ಬೋದು, ಇವ್ರು ಏನು ಮಾತಾಡ್ತಾ ಇದ್ದಾರೆ, ಈ ವಿಚಾರ ನನ್ನ ಜೀವನಕ್ಕೆ ಬಂದಿದೆ ಅಂದರೆ ಇಲ್ಲಿಂದಲೇ ನನಗೆ ಅದಕ್ಕೊಂದು ಪರಿಹಾರ ಸಿಗೋದು ಅನ್ನೋ ರೀತಿಯಲ್ಲಿ ನೀವು ಯಾವಾಗ ನಿಮಗೆ ಮನವರಿಕೆ ಮಾಡಿಕೊಂಡು ಆ ಗ್ಯಾಪಲ್ಲಿ ನೀವು 6 ತಿಂಗಳು ವರ್ಷ ಆ ಗ್ಯಾಪಲ್ಲಿ ನೀವು ಸತ್ತಂತೆ ಬದುಕಬೇಕು ಎಲ್ಲರ ಜನರ ದೃಷ್ಟಿಯಲ್ಲಿ. ಅಂದರೆ ಒಳಗೊಳಗೆ ನಿಮ್ಮ ಸಾಧನೆ ನಡೀತಾ ಇರಬೇಕು. ಅಂದರೆ ನೋಡೋ ಜನರ ಕಣ್ಣಿಗೆ ನೀವು ಹೆಣದಂತೆ ಕಾಣ್ತಾ ಇರಬೇಕು, ಆದರೆ ನೀವು ಹೆಣ ಅಲ್ಲ, ಒಳಗಡೆಯಿಂದ ನಿಮ್ಮ ಒಂದು ಪೂರ್ವ ಸಿದ್ಧತೆಯ ವಿಚಾರಗಳಲ್ಲಿ ನೀವು ಪರಿಶ್ರಮ ನಡೀತಾನೆ ಇರುತ್ತೆ. ನೋಡೋ ಕಣ್ಣಿಗೆ ಅವನೇನಪ್ಪ ಹಾಗೆ ಹೆಣದಂತೆ ಬಿದ್ದುಬಿಟ್ಟಿದ್ದಾನೆ, ಏನೂ ಆಗಲ್ಲ ಅನ್ನೋ ರೀತಿಯಲ್ಲಿ ಅವರು ಅಂದ್ಕೊಳ್ತಾನೇ ಹೋಗ್ತಾ ಇರಬೇಕು. ನಿಮ್ಮ ಸಾಧನೆ ಒಳಗಿಂದ ನಡೀತಾ ಇರಬೇಕು. ಇದನ್ನೇ ಸಮಾಧಿ ಸ್ಥಿತಿ ಅನ್ನೋದು, ಅರ್ಥ ಮಾಡ್ಕೊಳ್ಳಿ. ಇದನ್ನು ಕೊಟ್ಟ ಭಗವಂತನಿಗೆ, ಗುರುವಿಗೆ ನೀವು ಧನ್ಯವಾದಗಳನ್ನು ಅರ್ಪಿಸಬೇಕು. ಯಾಕಂದರೆ ಈ ಸುತ್ತುವರೆದ ಸಂಬಂಧದಲ್ಲಿ ನೀವಿದ್ದಾಗ, ಆ ಒಂದು ಗೌಜಲ್ಲಿ ನೀವಿದ್ದಾಗ ನಿಮ್ಮನ್ನು ನೀವು ಕಂಡ್ಕೊಳ್ಳೋಕ್ಕಾಗೋದಿಲ್ಲ, ನೀವೇನಾದರೂ ಸಾಧನೆಯೂ ಮಾಡೋಕ್ಕಾಗೋದಿಲ್ಲ. ಯಾವಾಗ ಆ ಸಂಬಂಧಗಳು ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ತೊಂದರೆ ಅಂತ ಅನಿಸ್ತದೋ, ಇಲ್ಲ ನೋವು ಕೊಡ್ತಾ ಇದ್ದವೋ, ಇಲ್ಲ ನನ್ನನ್ನು ಅವಮಾನಿಸ್ತಾ ಇದ್ದವೋ, ನಿಂದಿಸ್ತಾ ಇದ್ದವೋ, ಅದು ಅಪ್ಪ ಅಮ್ಮ ಹೆಂಡತಿ ಗಂಡ ಇವರೇ ನಿಮ್ಮ ಕುಟುಂಬದವರೇ ಕೆಲವೊಂದು ಸರಿ ನಿಮಗೆ ಶತ್ರುಗಳಂತೆ ಕಂಡಾಗಲೇ ನೀವು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ, ನಿಮ್ಮನ್ನು ಪ್ರೀತಿಸೋಕ್ಕೆ ಸಾಧ್ಯ, ನಿಮ್ಮನ್ನು ಗೌರವಿಸೋಕ್ಕೆ ಸಾಧ್ಯ, ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಸಾಧ್ಯ, ನಿಮ್ಮಿಂದ ಏನಾದರೂ ಒಂದು ಪ್ರಾಮಾಣಿಕ ಪ್ರಯತ್ನದೊಂದಿಗೆ ನಿಮ್ಮನ್ನು ನಿರೂಪಿಸ್ಕೊಳ್ಳೋಕ್ಕೆ ಸಾಧ್ಯ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಕಷ್ಟ ದುಃಖ ಸಮಸ್ಯೆಗಳು ಬರೋದು ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಕಂಡುಕೊಳ್ಳಿ, ನಿಮ್ಮಿಂದ ಏನಾದರೂ ಒಂದು ಸಾಧನೆಯಾಗಲಿ ಅಂತ ಹೇಳಿ. ಅದು ಬಿಟ್ಟು ನನಗೆ ಹೀಗೆಲ್ಲ ಮಾಡಿದ್ರಂತ ಹೇಳಿ ಅವ್ರ ಮೇಲೆ ದ್ವೇಷ ಸಾಧಿಸೋದು, ಅವರು ಅದಕ್ಕೆ ಪ್ರತಿಯಾಗಿ ನಿಮ್ಮ ಮೇಲೆ ದ್ವೇಷ ಸಾಧಿಸೋದು. ಅಲ್ಲಿಗೆ ಏನಾಯಿತು, ನೀವು ಒಂದು ಎನರ್ಜಿ, ದ್ವೇಷದ ಎನರ್ಜಿನ ಅವ್ರ ಮೇಲೆ ಹಾಕ್ತಿದ್ರೆ, ಅವರ ದ್ವೇಷದ ಎನರ್ಜಿನ ನೀವು ತಗೊಳ್ತಾ ಇದ್ದೀರ. ಇದು ಎಕ್ಸ್ಚೇಂಜ್ ಆಗ್ತಾನೆ ಇರುತ್ತೆ. ಅಲ್ಲಿ ನೀವೇನೂ ಕಂಡ್ಕೊಳ್ಳೋಕ್ಕಾಗೋದಿಲ್ಲ, ಅಲ್ಲೇ ನಿಂತಿರ್ತೀರ ಅದೇ ವೈಷಮ್ಯದೊಂದಿಗೆ. ಮುಂದೆ ಹೋಗಿ, ಸಾಕಷ್ಟು ಒಂದು ಜೀವನ ಇದೆ, ಒಳ್ಳೆಯದಿದೆ, ನಿಮಗೋಸ್ಕರ ನಿಮ್ಮ ಭಾಗ್ಯದಲ್ಲಿ ಡಿಸರ್ವ್ ಆಗಿದ್ದು ಕಾಯ್ತಾ ಇರುತ್ತೆ. ಯಾವಾಗ ನೀವೊಂದು ಈ ಬ್ಲಾಕೇಜ್ ಎನರ್ಜಿಯನ್ನು ಕಟ್ ಮಾಡಿಕೊಂಡು, ಇದೇ ಅಲ್ಲಪ್ಪ ಅವರೇನೋ ಬುದ್ಧಿ ಇಲ್ಲದೆ ಆ ರೀತಿ ದ್ವೇಷಕ್ಕೆ ದ್ವೇಷ ಕೊಡ್ತಾ ಇದ್ದಾರೆ ಅಂದರೆ ನಾನೇ ಯಾಕಪ್ಪ ಆ ದ್ವೇಷ ಮಾಡಲಿ, ಅದನ್ನು ಬಿಟ್ಬಿಡೋಣ, ಅವ್ರ ಸಾವಾಸನೆ ಬೇಡ, ಅವ್ರನ್ನ ಇಗ್ನೋರ್ ಮಾಡೋಣ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಅದನ್ನು ಇಗ್ನೋರ್ ಮಾಡಿ ನನ್ನ ಕಡೆ ನಾನು ಗಮನ ಕೊಡೋಣ, ನನ್ನ ಜೀವನದ ಕಡೆ, ನನ್ನ ಗುರಿ ಕಡೆ ಏನಾದರೂ ಗಮನ ಕೊಡೋಣ ಅನ್ನೋ ರೀತಿಯಲ್ಲಿ ನೀವು ಒಂದು ಹೆಜ್ಜೆ ಇಟ್ಟಾಗ ಅದು ಒಂದು ಮಾಯೆ ಅಲ್ಲಿ ಕಟ್ಟಾಗತ್ತೆ. ಆಗ ನೀವು ನಿಮ್ಮ ಕಡೆ ಗಮನ ಕೊಟ್ಟು ಸಂಪೂರ್ಣವಾಗಿ ನೀವೇನು ಪಡ್ಕೊಳ್ಬೇಕು ಅಂತ ಇದ್ರು, ನಿಮ್ಮ ಭಾಗ್ಯದಲ್ಲಿ ಏನು ನಿಮಗೋಸ್ಕರ ಡಿಸರ್ವ್ ಆಗಿತ್ತು ಅದನ್ನು ಕಂಡುಕೊಳ್ಳೋಕ್ಕೆ ದಾರಿ ತನ್ನಿಂದ ತಾನೇ ಸ್ಪಷ್ಟವಾಗುತ್ತೆ. ಅಂದರೆ ನಾನು ಅನ್ನೋದಕ್ಕಿಂತ ಇಲ್ಲಿ ಎಲ್ಲವನ್ನ ಗುರುವಿಗೆ ಸಮರ್ಪಣೆ ಮಾಡಬೇಕು. ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ಏನಾಗುತ್ತೆ ಅಂದರೆ ಇಲ್ಲಿ ನಿಮಗೆ ಪರಿಪೂರ್ಣವಾದ ಒಂದು ಯಾವ ರೀತಿ ಅಂದರೆ ಬ್ಯಾಲೆನ್ಸ್ ಎನರ್ಜಿ ಮೇಂಟೈನ್ ಮಾಡಲಿಕ್ಕೆ ಒಂದು ಧೈರ್ಯ ಬರುತ್ತೆ, ಆತ್ಮವಿಶ್ವಾಸ ಬರುತ್ತೆ. ಅಂದರೆ ಒಟ್ಟಾರೆಯಾಗಿ ನಿಮ್ಮನ್ನು ನೀವು ಸಂಭಾಳಿಸ್ಕೋಬೇಕು ಈ ಸ್ಥಿತಿಯಲ್ಲಿ ಅನ್ನೋ ರೀತಿಯಲ್ಲಿ ಈಗಿನ ಒಂದು ಮನಸ್ಥಿತಿ ಅದೇ ರೀತಿ ಕನೆಕ್ಟ್ ಆಗ್ತದೆ. ಹಾಗೆ ನಿಮಗೆ ಬಾಬಾ ಯಾವಾಗೆಲ್ಲ ನೀವು ಬಯಸ್ತೀರೋ ಆವಾಗೆಲ್ಲ ನಿಮಗೆ ಕನಸಿನ ಮೂಲಕ ಕಾಣಿಸ್ಕೊಳ್ತಾ ಇದ್ದಾರೆ, ಸಂಪರ್ಕಕ್ಕೆ ಬರ್ತಾ ಇದ್ದಾರೆ. ಹಾಗೆ ಯಾವುದಾದ್ರೂ ಒಂದು ವಿಚಾರದಲ್ಲಿ ನೀವು ಬಯಸಿದ್ರ, ಬಾಬಾ ನನಗಿಂತ ಸಮಸ್ಯೆ ಇದೆ, ಸಮಸ್ಯೆ ಅತಿರೇಕಕ್ಕೆ ಹೋಗುತ್ತೆ, ಆದರೆ ನೀವು ಹೇಳ್ತಾ ಇದ್ದೀರಾ ಬಾಬಾ ನಾನು ನಿಮ್ಮ ಹತ್ರ ಪ್ರಾರ್ಥನೆ ಮಾಡಿದ್ಮೇಲೆ ಆ ಸಮಸ್ಯೆ ಅತಿರೇಕಕ್ಕೆ ಹೋಯಿತು, ಅಲ್ಲಿ ಒಂದು ಸ್ಪಷ್ಟತೆ ಇರಲಿ. ಸಮಸ್ಯೆ ಅತಿರೇಕಕ್ಕೆ ಹೋಯಿತು ಅಂದರೆ ಅದು ಬಾಬಾರವರು ಅದನ್ನು ಬಗೆಹರಿಸಕ್ಕೆ ತೊಗೊಂಡಿದ್ದಾರೆ ಅಂತ ಹೇಳಿ ಅಲ್ವಾ. ಇಲ್ಲಿ ಟೇಬಲ್ ಮೇಲೆ ಒಂದು
ಒಂದಿಷ್ಟು ಫೈಲ್ಗಳು ಇರ್ತವೆ. ಅವುಗಳನ್ನು ಅವರು ನೋಡೋದೇ ಇಲ್ಲ ಅಂದಾಗ ಅವುಗಳ ಮೇಲೆ ಧೂಳು ಕೂರುತ್ತೆ. ಅದು ಯಾವಾಗಾದರೂ ಅವ್ರ ಮನಸ್ಸಿಗೆ ಬಂದಾಗ ತೊಗೊಳ್ಬೋದು. ಆದರೆ ನೀವು ಅವರಿಗೆ ಹೋಗಿ ಒಂದು ಸರೆಂಡರ್ ಆದಾಗ ಹೇಗೆ ಅಂದರೆ ನನ್ನ ಫೈಲ್ ಮೂವ್ ಮಾಡಿ ಪ್ಲೀಸ್ ಅಂಥೇಳಿ ಏನೋ ಒಂದು ಪ್ರಾರ್ಥನೆ ಮಾಡ್ಕೊಂಡಾಗ ಅದನ್ನು ತೊಗೊಳ್ತಾರೆ. ಆವಾಗ ಆ ಸಮಸ್ಯೆ ಪರಿಹಾರ ಕಾಣಲಿಕ್ಕೆ ಶುರುವಾಗುತ್ತೆ. ಆವಾಗೇನಾಗುತ್ತೆ, ಸಮಸ್ಯೆಯನ್ನು ನೀವು ಎದುರಿಸಲೇಬೇಕು. ಹೀಗಾಗಿತ್ತು ಹಾಗಾಗಿತ್ತು, ಅದರಲ್ಲಿ ಏಳು ಬೀಳು, ಅವರನ್ನು ಕರೆಸೋದು ನಿಮ್ಮನ್ನು ಕರೆಸೋದು, ಅದರಲ್ಲಿ ಏನಿತ್ತು ಅದಕ್ಕೆ ಒಂದು ಪರಿಹಾರ ಸಿಗುತ್ತೆ. ನೀವು ಧೂಳು ಹಿಡಿದು ಒಂದು ಲೀಸ್ಟಲ್ಲಿ ಇರಲಿಕ್ಕೆ ಇಷ್ಟಪಡ್ತೀರೋ, ಇಲ್ಲ ನಾನು ಬಾಬಾರವರ ಸೆರೆಂಡರಲ್ಲಿ ಆ ವಿಚಾರವನ್ನು ಹಾಕಿ ಅದು ಏರಿಳಿತ ಕಂಡರೂ ಕೂಡ ಅದರಲ್ಲಿ ನಾನು ಪರಿಪೂರ್ಣವಾದ ಒಂದು ನಿರ್ಧಾರವನ್ನು ತಗೊಳ್ಳೋಕ್ಕೆ, ಹಾಗೆ ಅದರಿಂದ ಒಂದು ಹೊರಗಡೆ ಬರಲಿಕ್ಕೆ, ಅದರೆಲ್ಲ ಇರುವ ಒಂದು ಬ್ಲಾಕೇಜ್ ಎನರ್ಜಿಯನ್ನು ರಿಮೂವ್ ಮಾಡ್ಕೊಳ್ಳೋಕ್ಕೆ ನಾನು ಸಿದ್ಧನಿದ್ದೀನಿ ಅನ್ನೋ ರೀತಿಯಲ್ಲಿ ಅವರಿಗೆ ಸಮರ್ಪಣೆ ಆಗ್ತಿರೋ ನಿಮ್ಮ ನಿರ್ಧಾರಕ್ಕೆ ಬಿಟ್ಟ ವಿಚಾರ ಇದು. ನಿಮ್ಮ ಮದುವೆ ವಿಚಾರ ಆಗಿರ್ಬೋದು, ಕೆಲವೊಂದು ಪ್ರೀತಿಯ ವಿಚಾರದಲ್ಲೂ ಬರುತ್ತೆ. ಹಾಗೆ ಕೆಲವೊಂದು ನಿಮ್ಮ ಸಂಬಂಧದಲ್ಲಿ ಉಂಟಾದ ಗೊಂದಲಗಳಿಗೂ ಸ್ಪಷ್ಟತೆಯನ್ನು ಕೊಡಬೇಕಂದ್ರೆ ಅನಿವಾರ್ಯವಾಗಿ ಬದುಕಬೇಡಿ. ಅನಿವಾರ್ಯವಾಗಿ ಅಂದರೆ ಕುಟುಂಬವನ್ನು ಸಂಭಾಳಿಸೋಕ್ಕೆ ನಾವು ಹೊಂದಾಣಿಕೆ ಮಾಡ್ಕೊಳ್ಳೋದು ಸಹಜ. ಆ ಹೊಂದಾಣಿಕೆ ನಮ್ಮ ಮನಸ್ಥಿತಿ, ನಮ್ಮ ಸ್ವತಂತ್ರತೆ, ನಮ್ಮ ಒಂದು ಪ್ರೀತಿ, ನಮ್ಮ ಮೇಲಿರೋ ಗೌರವ, ನಮ್ಮಲ್ಲಿರುವ ಒಂದು ಆತ್ಮಾಭಿಮಾನವನ್ನು ಕೊಲ್ಲೋ ರೀತಿಯಲ್ಲಿ ಇರಬಾರ್ದು. ಸತ್ತು ನೀವು ಅನಿವಾರ್ಯವಾಗಿ ಬದುಕೋದು ಬೇಡ. ಪರಿಸ್ಥಿತಿಗಳನ್ನು ಸಂಭಾಳಿಸಿ, ಹಾಗಂತ ಅದು ಅತಿರೇಕಕ್ಕೆ ಹೋಗುವವರೆಗೂ ನೀವು ನಿಲ್ಲೋದು ಬೇಡ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅಂದರೆ ಈಗ ಬಿಟ್ಟು ಆ ಸಂಬಂಧದಿಂದ ಹೊರಗೆ ಹೋಗಿ ಅಂತ ಅಲ್ಲ, ಆ ಸಂಬಂಧವನ್ನು ಬೇರೆ ರೀತಿಯಲ್ಲಿ ಪರಿವರ್ತನೆ ಮಾಡಿ ನಿಮ್ಮದೇ ಆದ ಒಂದು ಬುದ್ಧಿವಂತಿಕೆ ಮೇಲೆ ಸಂಭಾಳಿಸಿ ಅದಕ್ಕೊಂದು ತಿಳಿ ಹೇಳಿ, ಅದು ಒಂದೇ ಹಂತದಲ್ಲಿ ಯಾವುದೋ ಒಂದು ದಿಕ್ಕಲ್ಲಿ ಸಾಕ್ತಾ ಇದೆ ಅಂದರೆ ಅದೇ ಸರಿ ಅಂತೇಳಿ ನೀವು ಅನಿವಾರ್ಯವಾಗಿ ನಿಮ್ಮನ್ನು ಕಳ್ಕೊಂಡು ಬದುಕೋದು ಬೇಡ. ನೀವು ಹೋಗ್ತಾ ಇರೋ ದಾರಿ ತಪ್ಪಿದೆ, ಇದು ಹೋಗ್ತಾ ಇರೋ ನಮ್ಮ ಕುಟುಂಬದ ಒಂದು ನಡೆ ನುಡಿ ಏನಿದೆ ಅದು ಎಲ್ಲೋ ಒಂದು ರೀತಿಯಲ್ಲಿ ಹಳಿ ತಪ್ತಾ ಇದೆ ಅಂದ್ಕೊಂಡಾಗ ನೀವು ಧೈರ್ಯವಾಗಿ ಅದನ್ನು ಬೇರೆ ರೀತಿಯಲ್ಲಿ ತಿರುಗಿಸೋಕ್ಕೆ ಪ್ರಯತ್ನ ಪಡಿ, ಮನವರಿಕೆ ಮಾಡಿಸಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಗುರು. ಅದರಿಂದ ಅಲ್ಲಿ ಏನಾದರೂ ಆತಂಕ ಆಗುತ್ತೆ, ಸಮಸ್ಯೆ ಆಗುತ್ತೆ, ಜಗಳ ಆಗುತ್ತೆ, ಅವ್ರು ಬಿಟ್ಟು ಹೋಗ್ಬೋದು, ಇವ್ರು ಬಿಟ್ಟು ಹೋಗ್ಬೋದು, ನಾನೇನು ಮಾಡೋದು ಅನ್ನೋ ರೀತಿಲಿ ನೀವು ಯೋಚಿಸ್ತಾ ಇದ್ದರೆ ನೀವು ಆ ಸಮಸ್ಯೆಯಿಂದ ಹೊರಗೆ ಬರೋದಿಲ್ಲ. ಅನಿವಾರ್ಯತೆಯಾಗಿ ನೀವು ಇಡೀ ಜೀವನ ನಡೆಸ್ತೀರ. ಅಲ್ಲಿ ನಿಮ್ಮತನ ಅನ್ನೋದೇನೂ ಇರೋದಿಲ್ಲ. ನಿಮ್ಮ ಆತ್ಮದ ಉದ್ದೇಶನೂ ನೀವು ಈಡೇರಿಸ್ಕೊಳ್ಳೋಕ್ಕಾಗಲ್ಲ. ಅಲ್ಲೊಂದು ಸಾರ್ಥಕತೆ ಪರಿಪೂರ್ಣವಾಗಿ ನಿಮ್ಮ ಕುಟುಂಬ ಆಗಿರ್ಬೋದು, ನೀವಾಗಿರ್ಬೋದು ಕಂಡುಕೊಳ್ಳಲ್ಲ. ಅಂದರೆ ನಿಮ್ಮ ಆತ್ಮದ ಉದ್ದೇಶ ಅಲ್ಲಿ ನಿಮ್ಮ ಮಕ್ಕಳನ್ನು ಸರಿದಾರಿಗೆ ತರೋದಾಗಿರ್ಬೋದು, ಇಲ್ಲ ಅಂದರೆ ನಿಮ್ಮ ಗಂಡನಿಗೆ ಏನಾದರೂ ಒಂದು ಪ್ರೇ ಮಾಡೋದಾಗಿರ್ಬೋದು, ಇಲ್ಲ ಅವರಿಗೆ ಏನಾದರೂ ಒಂದು ಯಶಸ್ಸನ್ನು ತಂದುಕೊಡೋ ನಿಟ್ಟಿನಲ್ಲಿ ನಿಮ್ಮದು ಹೋರಾಟ ಆಗಿರ್ಬೋದು, ಇಲ್ಲ ನಿಮ್ಮನ್ನೇ ನೀವು ಹೀಲ್ ಮಾಡ್ಕೊಳ್ಳೋದಾಗಿರ್ಬೋದು, ಕೆಲವು ಸಂಬಂಧಗಳನ್ನು ಸಂಭಾಳಿಸೋದಾಗಿರ್ಬೋದು, ಕೆಲವು ಕಷ್ಟ ದುಃಖ ಸಮಸ್ಯೆಗಳನ್ನು ಒಂದಿಷ್ಟು ಪರಿವರ್ತನೆ ಮಾಡ್ಕೊಳ್ಳೋದಾಗಿರ್ಬೋದು. ಇದನ್ನು ನೀವು ಮಾಡಬೇಕು ಅಂದರೆ ಅಲ್ಲಿ ಮೊದಲೇ ಹೆಜ್ಜೆ ಇಡಲೇಬೇಕು ನೀವಲ್ಲಿ. ಅದರಲ್ಲಿ ಏನಾದರೂ ನನಗೆ ಸಮಸ್ಯೆ ಆಗ್ಬೋದಾ ಅನ್ನೋ ರೀತಿಯಲ್ಲಿ ನೀವು ನೋಡಿದಾಗ ಆ ಸಮಸ್ಯೆಗಳು ಅಲ್ಲೇ ಇರ್ತವೆ. ನೀವು ಅವುಗಳನ್ನು ನೋಡ್ತಾ ಅಲ್ಲೇ ಇರ್ತೀರ, ದುರ್ಬಲತೆಯಿಂದ ಒಂದು ಅನಿವಾರ್ಯವಾಗಿ ಜೀವನ ನಡೆಸ್ತಾ. ಅದರಲ್ಲಿ ನೀವು ಒಂದು ಸ್ಪಷ್ಟವಾದ ನಿರ್ಧಾರ ತಗೊಂಡು ಧೈರ್ಯವಾಗಿ ಅದನ್ನು ಎದುರಿಸಿದಾಗ, ಅಂದರೆ ಬರುವ ಪರಿಸ್ಥಿತಿಯನ್ನು ನಾನು ಸಂಭಾಳಿಸ್ತೀನಿ, ಎದುರಿಸ್ತೀನಿ, ಅದೇನೇ ಆಗಲಿ ಅಲ್ಲೊಂದು ಪರಿವರ್ತನೆ ಕೊಡ್ತೀನಿ ಅಂದಾಗ ನಿಮ್ಮ ಜೀವನ ಒಂದು ಸಾರ್ಥಕತೆಯನ್ನು ಪಡ್ಕೊಳ್ಳುತ್ತೆ. ಹೆದರಬೇಡಿ, ಎದುರಿಸಿ. ಇದು ನಿಮ್ಮ ಮನಸ್ಥಿತಿ, ಇದು ನಿಮ್ಮದೇ ಕಥೆಯಾಗಿದೆ, ಇದು ನೀವೇ ಆಗಿದ್ದೀರಾ, ಅರ್ಥ ಮಾಡ್ಕೊಳ್ಳಿ. ಗುರು ಹೇಳ್ತಾ ಇದ್ದಾರೆ ಇಲ್ಲಿ, ನಿನಗೆ ನಾನು ಪರಿಚಯ ಮಾಡ್ತಾ ಇದ್ದೀನಿ, ಕನ್ನಡಿ ತೋರಿಸ್ತಾ ಇದ್ದೀನಿ ನಾನು ನಿನ್ನೆದುರಿಗೆ. ನಿನ್ನನ್ನು ನೀನು ಸಂಭಾಳಿಸು. ನಿನ್ನಲ್ಲಿ ಎಲ್ಲವೂ ಅಂದರೆ ಎಲ್ಲ ಶಕ್ತಿನೂ ಇದೆ, ಅಸಂಭವ ಅನ್ನೋದೇನೂ ಇಲ್ಲ, ಎಲ್ಲವೂ ಸಂಭವ ಆಗುತ್ತೆ. ನಿನ್ನನ್ನು ನೀನು ಕಂಡುಕೋ, ಹೆದರಬೇಡ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಹಾಗಂತ ನನಗೆ ಬೇಕು ಅನ್ನೋ ಮೋಹಕ್ಕಿಂತ, ಅದು ಉಳಿಲಿ ಅನ್ನೋ ಆಸೆಗಿಂತ ಇಲ್ಲಿ ಒಂದು ಕರ್ತವ್ಯ ಜವಾಬ್ದಾರಿಯ ಕಡೆ ಗಮನನ ಕೊಡಿ. ಅದು ಬಿಟ್ಟು ನೀವು ನನಗೆ ಬೇಕು ಅಂದಿದ್ದು ಯಾವತ್ತೂ ನಿಮಗೆ ಸಿಗೋದಿಲ್ಲ. ಭಗವಂತ ಎಲ್ಲ ನಿಮಗೆ ಸಮರ್ಪಣೆ ಮಾಡಿದ್ದೀನಿ, ನನಗೆ ನೀವೇನು ಕೊಡಬೇಕು ಅಂತೇಳಿ ಯೋಜನೆ ಮಾಡಿದ್ರು ಖಂಡಿತ ಆ ಯೋಜನೆಯ ಭಾಗ ನಾನು ಆಗ್ತೀನಿ ಅನ್ನೋ ರೀತಿಯಲ್ಲಿ ನೀವು ಯಾವಾಗ ಸರೆಂಡರ್ ಆಗ್ತೀರೋ ಆಗ ನಿಮ್ಮ ಜೀವನದಲ್ಲಿ ಅದ್ಭುತ ಚಮತ್ಕಾರಗಳು ನಡೀಲಿಕ್ಕೆ ಶುರುವಾಗ್ತವೆ. ಅಂದರೆ ನಾನು ಅನ್ನೋದು ಅಹಂಕಾರವನ್ನು ಬಿತ್ತಿದ್ರೆ, ನನ್ನದಲ್ಲ ತಂದೆ ಎಲ್ಲವೂ ನಿನ್ನದೇ ಅನ್ನೋ ರೀತಿಯಲ್ಲಿ ನೀವು ಅವರ ಪಾದಗಳಿಗೆ ಸಮರ್ಪಣೆ ಮಾಡೋದು ನಿಮ್ಮ ಜೀವನದ ಒಂದು ಭವಿಷ್ಯವನ್ನು ಸುಂದರವಾಗಿ ರೂಪಿಸಿಕೊಳ್ಳುವ ನಿಟ್ಟಿನಲ್ಲಿ ನಿಮಗೆ ಸಹಾಯ ಮಾಡುತ್ತೆ. ಹಾಗಾಗಿ ಹಣದ ಅವಶ್ಯಕತೆ ಮನುಷ್ಯನಿಗೆ ಇದೆ, ಇಲ್ಲ ಅಂತಲ್ಲ. ಹಾಗಂತ ಹಣವೇ ಎಲ್ಲ ಅಲ್ಲ. ಹಣ ದೇವರಿಗಿಂತ ದೊಡ್ಡದೇನಲ್ಲ, ಹಾಗಂತ ದೇವರಿಗಿಂತ ಸಣ್ಣದೂ ಅಲ್ಲ. ಅದರ ಅವಶ್ಯಕತೆ ಪ್ರತಿಯೊಬ್ಬ ಮನುಷ್ಯನಿಗೂ ಇದೆ, ಇಲ್ಲ ಅಂತಲ್ಲ. ಅದನ್ನು ನಾವು ಯಾವ ರೀತಿ ಖರ್ಚು ಮಾಡ್ತೀವಿ ಅನ್ನೋದ್ರ ಮೇಲೂ ಕೂಡ ಅದು ನಮ್ಮ ಜೊತೆ ಇರಬಾರ್ದಾ ಅನ್ನೋದು ಅದು ಡಿಸೈಡ್ ಮಾಡುತ್ತೆ. ಯಾಕಂದರೆ ಹಣ ಕೂಡ ಒಂದು ಹೈ ಎನರ್ಜಿ ಇರುವ ವಸ್ತು. ಅಂದರೆ ನಾವು ಹಣವನ್ನು ಲಕ್ಷ್ಮಿಗೆ ಹೋಲಿಸ್ತೀವಲ್ವ, ಚಂಚಲತೆ ಒಂದು ಭಾವಕ್ಕೆ ಹೋಲಿಸ್ತೀವಲ್ವ ಲಕ್ಷ್ಮಿಗೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಹಣಕ್ಕೆ ಮರ್ಯಾದೆ ಕೊಡಬೇಕು, ಗೌರವ ಕೊಡಬೇಕು. ಹಾಗೆ
ಹಣವನ್ನು ಖರ್ಚು ಮಾಡಬೇಕು ಅಂದರೆ ದುಂದು ವೆಚ್ಚ ಮಾಡೋದಲ್ಲ, ಎಲ್ಲಿ ಖರ್ಚು ಮಾಡಬೇಕು ಅನ್ನೋ ಒಂದು ವ್ಯವಧಾನ ಇರಬೇಕು. ಯಾರೋ ಒಬ್ಬರು ನಿಮಗೆ ಬಂದು ಸಹಾಯ ಕೇಳಿದರು, ಒಂದು ಮಗುವಿಗೆ ಪೆನ್ಸಿಲ್ ಕೊಡಿಸ್ಬೇಕು, ಅದು ನಿಮ್ಮ ಮನೆಯಲ್ಲೇ ಆಗಿರ್ಬೋದು, ನಿಮ್ಮ ಕುಟುಂಬದಲ್ಲೇ ಆಗಿರ್ಬೋದು, ನಿಮ್ಮವರೇ ಆಗಿರ್ಬೋದು. ನನಗೆ ಏನೋ ಒಂದು ಬೇಕು, ಹೆಂಡತಿ ಒಂದು ಸೀರೆ ಬೇಕು ಅಂದಾಗ, ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ಒಂದು ತಿನ್ನೋ ವಸ್ತು ಬೇಕಾದಾಗ ನೀವು ಜುಗ್ತನ ಮಾಡಿ ಉಳಿಸಿದರೆ ಅದು ಖಂಡಿತ ಉಳಿಯಲ್ಲ, ನಿಲ್ಲಲ್ಲ. ಅವಳನ್ನ ಫ್ಲೋ ಮಾಡಬೇಕು. ನೀವೆಷ್ಟು ಹರಿಯಕ್ಕೆ ಬಿಡ್ತೀರೋ ಅಷ್ಟೇ ನಿಮಗೆ ಹಣ ಮತ್ತೆ ಮರಳಿ ಬರುತ್ತೆ. ಹಾಗಂತ ಅನಗತ್ಯ ಖರ್ಚು ಮಾಡಿ ಅಂತ ಹೇಳ್ತಾ ಇಲ್ಲ, ಅದನ್ನು ಬುದ್ಧಿವಂತಿಕೆಯಿಂದ ಉಪಯೋಗಿಸಿ, ನಿಲ್ಲಿಸೋಕ್ಕೆ ಪ್ರಯತ್ನ ಪಡಬೇಡಿ. ಅದನ್ನು ಒಂದು ಒಳ್ಳೊಳ್ಳೆಯ ಸತ್ಕರ್ಮಗಳ ಕಡೆ ಗಮನ, ಎಷ್ಟು ಉಳಿಸ್ಬೇಕು, ಎಷ್ಟು ಬೆಳೆಸಬೇಕು, ಎಷ್ಟು ಬಳಸಬೇಕು ಅದನ್ನು ಅರ್ಥ ಮಾಡ್ಕೊಳ್ಳಿ. ಆಗ ಒಂದು ನಿಮಗೆ ಹಣದ ಕೊರತೆ ಏನಿದೆಯಲ್ಲ ಆ ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ. ಅದು ಬಿಟ್ಟು ನಾನು ಕೂಡಿಡ್ತೀನಿ ನಿಮ್ಮ ಆಸೆಗಳನ್ನು ಬಲಿ ಕೊಡ್ತಾ ಇದ್ದೀರಾ, ನಿಮ್ಮವರ ಆಸೆಗಳನ್ನು ಬಲಿ ಕೊಡ್ತಾ ಅದನ್ನು ಕೂಡಿಡ್ತಿದ್ದೀನಿ ಅಂದರೆ ಲಕ್ಷ್ಮಿಯನ್ನು ಹಿಡಿದಿಡೋಕ್ಕೆ ಸಾಧ್ಯ ಆಗಲ್ಲ. ಸಮಸ್ಯೆಗಳು ಹೆಚ್ಚಾಗ್ತವೆ, ವ್ಯತಿರಿಕ್ತವಾದ ಸಮಸ್ಯೆಗಳು ಬಂದು ಆ ಹಣ ಎಲ್ಲೋ ಒಂದು ರೀತಿಯಲ್ಲಿ ನಿಮಗೂ ಅಲ್ಲ ನಿಮ್ಮವರಿಗೂ ಅಲ್ಲ ಬೇರೆ ರೀತಿಯಲ್ಲಿ ಖರ್ಚಾಗುತ್ತೆ. ಹಾಗಾಗಿ ಇಲ್ಲಿ ನಂದು ಅನ್ನೋದಕ್ಕಿಂತ ಪ್ರಯತ್ನ ಮಾತ್ರ ನಂದಪ್ಪ, ಅದು ನನ್ನ ಜೊತೆಗೆ ಇರಬೇಕು ಅಂತ ಹೇಳಿ ನೀವು ಬಯಸಿದರೆ ಖಂಡಿತ ಅದನ್ನು ನೀವು ಹೇಗಾದರೂ ನನಗೆ ಕೊಟ್ಟೇ ಕೊಡ್ತೀರಾ ಅನ್ನೋ ನಂಬಿಕೆಯಿಂದ ನೀವು ಬದುಕ್ತಿರಲ್ಲ, ಆಗ ಹಣದ ಅಭಾವ ಆಗೋದಿಲ್ಲ. ಯಾವುದಾದ್ರೂ ರೂಪದಲ್ಲಿ ಸಮಯಕ್ಕೆ ಅನುಗುಣವಾಗಿ ಒಂದು ಸಹಾಯದ ಮೂಲಕ ಆಗಿರ್ಬೋದು, ಯಾವುದೋ ಒಂದು ರೂಪದಲ್ಲಿ ಹಣ ಬಂದು ನಿಮಗೆ ಸಿಗುತ್ತೆ. ಅದರ ಪ್ರಕಾರ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಪರಿವರ್ತನೆಗಳನ್ನು ತಗೊಳ್ತೀರಾ. ಅದೇ ನೀವು ಒಂದು ಜವಾಬ್ದಾರಿಗಾಗಿರ್ಬೋದು, ಒಂದು ಕರ್ತವ್ಯಕ್ಕಾಗಿರ್ಬೋದು, ಅಂದರೆ ತಂದೆ ತಾಯಿಗಾಗಿರ್ಬೋದು, ಇಲ್ಲ ಅಕ್ಕ ತಂಗಿ, ಯಾವುದೇ ರೀತಿ ಒಂದು ಸಂಬಂಧಕ್ಕಾಗಿರ್ಬೋದು, ಅದು ಹಣ ಇದ್ದಾಗಲೂ ಕೂಡ ಅವರ ಕಷ್ಟಕ್ಕೆ ಸ್ಪಂದಿಸ್ತೇ ಇದ್ದಾಗ ಎಲ್ಲೋ ಒಂದು ರೀತಿಯಲ್ಲಿ ಅದನ್ನು ನನಗೇ ಬೇಕು ಅನ್ನೋ ರೀತಿಯಲ್ಲಿ ಇಟ್ಕೊಂಡಾಗ ಅದು ಬೆಳೆಯೋದಿಲ್ಲ. ಅದು ಎಲ್ಲೋ ಒಂದು ರೀತಿಯಲ್ಲಿ ಸ್ಟ್ರಕ್ ಎನರ್ಜಿಯನ್ನು ಫೀಲ್ ಮಾಡಿಸುತ್ತೆ. ಅದು ನಿಮಗೂ ಕೂಡ ತಕ್ಕೋದಿಲ್ಲ. ಇದು ಭಯ ಬೀಳಿಸೋ ವಿಚಾರ ಅಲ್ಲ, ವಾಸ್ತವ ವಿಚಾರ. ಹಾಗಂತ ನಾನು ಸಾಕಷ್ಟು ಎಲ್ಲರಿಗೂ ಕೊಟ್ಟು ಕಳ್ಕೊಂಡಿದ್ದೀನಿ, ಅವ್ರು ವಾಪಸ್ ಕೊಡ್ತಾ ಇಲ್ಲ. ಇದು ಕೂಡ ಒಂದು ಎನರ್ಜಿ. ಅಂದರೆ ಕೊಡಬೇಕಾದ್ರೆ ನಿಮ್ಮ ಮನೋಭಾವ ಹೇಗಿರುತ್ತೆ ಹಾಗೆ ಅದಕ್ಕೊಂದು ಪ್ರಾರ್ಥನೆ ಇರಲಿ. ನಾನು ಕೊಡಬೇಕಾದ್ರೆ ಇದನ್ನು ನೀವು ಹೇಳಬೇಕು ಮಹಾಲಕ್ಷ್ಮಿಗೆ, ಅವರಿಗೇನೋ ತುಂಬ ಅಂದರೆ ನೀವು ನಂಬಿದ ಗುರುವಿಗೆ ಹೇಳಬೇಕು, ನಾನು ಅವರಿಗೇನೋ ಕಷ್ಟ ಅಂತ ಹೇಳಿ ಕೊಡ್ತಾ ಇದ್ದೀನಿ, ಖಂಡಿತ ಅವರ ಕಷ್ಟಕ್ಕೆ ನೀನು ಸಹಾಯ ಆಗಮ್ಮ, ಹಾಗೆ ಮರಳಿ ನನ್ನ ಹತ್ರ ಬಾರಮ್ಮ ಅನ್ನೋ ರೀತಿಲಿ ಒಂದು ಎನರ್ಜಿಯನ್ನು ಫೀಲ್ ಮಾಡಿ ನೀವು ಕೊಟ್ಟಾಗ ಮತ್ತೆ ಅದು ಹೇಗೆ ಕೊಡ್ತೀರೋ ಹಾಗೆ ಅದು ಮರಳಿ ಬರುತ್ತೆ. ಅವರಿಗೂ ಕೊಡಲಿಕ್ಕೊಂದು ದಾರಿ ಮಾಡಿಕೊಡುತ್ತೆ. ಯಾಕಂದರೆ ನೀವು ಅದನ್ನು ನಾನು ಕೊಡ್ತಾ ಇದ್ದೀನಿ ಅಂತ ಕೊಡ್ತಾ ಇಲ್ಲಲ್ಲ, ನನ್ನಿಂದ ಸಹಾಯ ಪಡ್ಕೊಳ್ತಾ ಇದ್ದಾರೆ ಇವರು ಅನ್ನೋ ರೀತಿಲಿ ಕೊಡ್ತಾ ಇಲ್ಲಲ್ಲ, ಭಗವಂತನಿಗೆ ಸರೆಂಡರ್ ಮಾಡಿ ಆ ಹಣವನ್ನು ಕೊಡ್ತಾ ಇದ್ದಾರಲ್ಲ. ಹಾಗಾಗಿ ಮರಳಿ ಅದು ನಿಮ್ಮ ಬಳಿ ಹೇಗೆ ಬರಬೇಕು ಅಂತೇಳಿ ಅವ್ರು ನಿರ್ಧಾರ ಮಾಡ್ತಾರೆ. ಕೆಲವೊಂದು ಸರಿ ಮೋಸ ಆಗುತ್ತೆ ಅಂದರೆ ಮನಸ್ಸಲ್ಲಿ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಅವ್ರು ಕೊಡ್ತಾರೋ ಇಲ್ಲೋ ಅನ್ನೋ ಸಂದೇಹ ಇರ್ಬೋದು, ಅದರಿಂದ ಸ್ಟ್ರಕ್ ಆಗ್ತಾ ಇರುತ್ತೆ. ಕೆಲವೊಂದು ಸರಿ ಅದು ನೀವು ಯಾರಿಗೋ ಮೋಸ ಮಾಡಿರ್ಬೋದು, ಇಲ್ಲ ಹಿಂದಿನ ಜನ್ಮದಲ್ಲಿ ನೀವು ಅವರಿಂದ ಏನೋ ಇಸ್ಕೊಂಡಿರ್ಬೋದು. ಹಾಗಾಗಿ ಅದು ಸ್ವಲ್ಪ ಸತಾಯಿಸ್ತಾ ಇರುತ್ತೆ ಅಷ್ಟೇ, ಅದು ಬರೋದಿಲ್ಲ ಅಂತಲ್ಲ. ಯಾವುದಾದ್ರೂ ರೂಪದಲ್ಲಿ ಭಗವಂತ ಕೊಡಬೇಕು ಅಂದರೆ ನಿಮಗೆ ಯಾವುದಾದ್ರೂ ಒಂದು ವ್ಯಾಪಾರದಲ್ಲಿ ಯಾವುದೋ ಒಂದು ಉನ್ನತಿಯ ರೂಪದಲ್ಲಿ ಅದನ್ನು ಕೊಡ್ತಾರೆ. ಹಾಗಂತ ಅವರನ್ನು ದ್ವೇಷ ಮಾಡೋದಲ್ಲ, ಎಲ್ಲೋ ಒಂದು ರೀತಿಯಲ್ಲಿ ಅದರಿಂದ ಒಳ್ಳೆಯದೇ ಆಗೋದೇ ಅನ್ನೋ ರೀತಿಯಲ್ಲಿ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಕೆಲವೊಂದು ವಿಚಾರಗಳನ್ನು ಇಗ್ನೋರ್ ಮಾಡಿ ಮುಂದೆ ಹೋಗಬೇಕು. ಎಲ್ಲವನ್ನು ತಲೆಗಿಟ್ಕೊಂಡು ಎಷ್ಟು ಅಂತ ಯೋಚಿಸ್ತೀರಾ, ಎಷ್ಟು ಅಂತ ಚಿಂತೆಯನ್ನು ಇಟ್ಕೊಳ್ತೀರಾ. ಚಿಂತನೆ ಮಾಡಿ ಭಗವಂತನಿಂದ. ಇಲ್ಲಿ ನಿಮ್ಮದು ನಂದು ಅಂತ ಏನೂ ಇಲ್ಲ, ಎಲ್ಲ ಅವ್ರು ಕೊಟ್ಟಿದ್ದೆ ಅಲ್ವಾ. ಅವರಿಗೆ ಸಮರ್ಪಣೆ ಮಾಡೋದ್ರಲ್ಲಿ ನಮಗೆ ಏನು ತೊಂದರೆ? ಅವ್ರಿಗೆ ಸಮರ್ಪಣೆ ಮಾಡಿದ್ರೆ ಈಗೇನು ನಮಗೆ ಕೊಟ್ಟಿದ್ದಾರೋ ಹಾಗೆ ಮತ್ತೆ ಅವ್ರು ನಮಗೆ ಮುಂದೆ ಎಲ್ಲ ರೀತಿಯಲ್ಲೂ ಸಮಯಕ್ಕೆ ಅನುಗುಣವಾಗಿ ಕೊಡ್ತಾ ಹೋಗ್ತಾರೆ. ನಾವು ಡೆಪಾಸಿಟ್ ಮಾಡೋದಾದರೆ ಅದನ್ನು ಭಗವಂತನಿಗೆ ಸರೆಂಡರ್ ಮಾಡುವ ಮೂಲಕ ಡೆಪಾಸಿಟ್ ಮಾಡಿ, ಆಗ ಅದು ನಮ್ಮ ಸಮಯಕ್ಕೆ ಸರಿಯಾಗಿ ನಮಗೆ ಸಿಗ್ತಾ ಹೋಗುತ್ತೆ. ಅದ್ಬಿಟ್ಟು ನಾನೇ ಮಾಡ್ತಾಯಿದ್ದೀನಿ, ನಾನೇ ದುಡ್ದೆ, ನಾನೇ ಮಾಡಿದೆ, ನನ್ನಿಂದನೇ ಆಗಿದ್ದು, ನಾನು ಕೆಲಸ ಮಾಡಿದ್ದಕ್ಕೆ ಆಗಿದ್ದು ಅನ್ನೋ ರೀತಿಲಿ ನಾವು ಅದನ್ನು ನಾನು ಅನ್ನೋ ಭಾವದೊಂದಿಗೆ ಸರಿಯಪ್ಪ ನೀನೇ ಅಲ್ವಾ ಎಲ್ಲ, ಹಾಗಾದರೆ ನನ್ನ ಕೆಲಸ ಏನೂ ಇಲ್ಲ ಇಲ್ಲಿ ಅನ್ನೋ ರೀತಿಲಿ ನೀವು ನಂಬಿದ ಗುರುವು ದೇವರು ಮೌನವಾಗಿ ನಿಂತು ನೋಡ್ತಾರೆ ಆ ಆಟವನ್ನು. ಹಾಗಾಗಿ ನಿಮ್ಮ ಒಂದು ಯೋಜನೆಯನ್ನು ಅವರಿಗೆ ಸಮರ್ಪಣೆ ಮಾಡಿದಾಗ ಆ ಯೋಜನೆ ಬೇರೆ ರೀತಿಲಿ ಒಂದು ಪರಿವರ್ತನೆ ತಗೊಳುತ್ತೆ. ಇಲ್ಲ ನಾನೇ ಮಾಡ್ಕೊಳ್ತೀನಿ ಅಂದಾಗ ಅಲ್ಲಿ ಅದರ ಸಾಧಕ ಬಾಧಕಗಳನ್ನು ನೀವು ಒಬ್ಬರೇ ಹೊರಬೇಕಾಗಿರುತ್ತೆ. ಅವರಿಗೆ ಸರೆಂಡರ್ ಮಾಡಿದಾಗ ಅದು ಅವರ ಭಾರ ಆಗಿರುತ್ತೆ. ಇಲ್ಲ ನಾನೇ ಎಲ್ಲ ಮಾಡ್ಕೊಳ್ತೀನಿ, ನನ್ನಿಂದನೇ ಆಗಿದ್ದು ಅಂದಾಗ ಅದರ ಸಂಪೂರ್ಣ ಭಾರ ನಿಮ್ಮದೇ ಆಗಿರುತ್ತೆ. ಅಂದರೆ ಗುರುವಿಗೆ ಶರಣಾಗತಿ ಆಗೋದು ಅಂದರೆ ಸರೆಂಡರ್ ಆಗೋದು ಅಂದರೆ ಸೋತು ಕೈ ಚೆಲ್ಲೋದು ಅಂತ ಅಲ್ಲ. ನೀವು ಆ ಗುರುವಿನ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟು ತನ್ನ ಕರ್ತವ್ಯವನ್ನು ಮಾಡೋದು ಅಂತ ಹೇಳಿ ಅರ್ಥ ಆಯಿತಾ? ಪೂರ್ಣವಾಗಿ ಅವರಿಗೆ ಆ ವಿಚಾರವನ್ನು ಸರೆಂಡರ್ ಮಾಡಬೇಕು. ನಿಮಗೆ ಒಂದು ತಾಯಿ ಆಗಬೇಕು, ಇಲ್ಲ ಮದುವೆ ಆಗಬೇಕು, ಇಲ್ಲ ಕೆಲಸ ಸಿಗಬೇಕು, ಇಲ್ಲ ನನ್ನ ಜೀವನದಲ್ಲಿ ಒಂದು ಉನ್ನತಿಯನ್ನು ಪಡ್ಕೊಳ್ಬೇಕು, ನಾನು ಅಂದ್ಕೊಂಡಿದ್ದ ಕನಸನ್ನು ಸಾಧನೆಯನ್ನು ಒಂದು ಯಶಸ್ವಿಯಾಗಿ ಪೂರ್ಣಗೊಳಿಸ್ಕೊಳ್ಬೇಕು ಅಂದರೆ ಅದನ್ನು ಅವರ ಪಾದಗಳಲ್ಲಿ ಸರೆಂಡರ್ ಮಾಡಬೇಕು. ಪ್ರಾಮಾಣಿಕ ಪ್ರಯತ್ನ ನಿಮ್ಮದಾಗಿರಬೇಕು. ಆಗ ಅವರು ಗೈಡೆನ್ಸ್ ಸರಿಯಾಗಿ ನಿಮಗೆ ಸಿಗ್ತಾ ಹೋಗುತ್ತೆ. ಅವರು ಸಹಾಯ ಮಾಡ್ತಾರೆ, ನಿಮ್ಮ ದಾರಿಯನ್ನು ಸ್ವಚ್ಛಗೊಳಿಸ್ತಾ ಹೋಗ್ತಾರೆ. ಯಾರೆಲ್ಲ ನಿಮಗೆ
ತೊಂದರೆ ಕೊಡ್ತಾರೆ, ಅವರನ್ನು ಇಗ್ನೋರ್ ಮಾಡ್ತಾರೆ, ನಿಮ್ಮಿಂದ ದೂರ ಮಾಡ್ತಾರೆ. ನಿಮ್ಮ ಜೀವನದಲ್ಲಿ ಯಾರು ಉಳಿಬೇಕು, ನಿಮ್ಗೆ ಯಾವುದು ಒಳ್ಳೆಯದಾಗುತ್ತೋ ಅದು ಮಾತ್ರ ಉಳಿಯುತ್ತೆ. ಈ ರೀತಿಯೆಲ್ಲ ಅವರು ಒಂದು ನಿಮಗೆ ಸಪೋರ್ಟಿವ್ ಆಗಿ ನಿಲ್ತಾರೆ. ಅದ್ರ ಜೊತೆಗೆ ನಿಮಗೆ ನೀವು ಅದ್ರ ಜೊತೆ ಪ್ರಕೃತಿಗೆ ಕನೆಕ್ಟ್ ಆಗಿರ್ತಾರೆ. ಒಂದು ದಯೆ, ಕರುಣೆ, ಪ್ರೇಮ, ಸೇವೆಯ ಮನೋಭಾವನ ಹೊಂದಿ ಅಂದರೆ ಈ ಸಮಯದಲ್ಲಿ ಆ ಏಂಜಲ್ಸ್ ಶಕ್ತಿಗಳು ಕೂಡ ನಿಮ್ಮನ್ನು ಹೀಲ್ ಮಾಡೋಕ್ಕೆ ಪ್ರಯತ್ನ ಪಡ್ತವೆ. ಎಲ್ಲೋ ನೀವು ಒಂದು ಪ್ರಯಾಣ ಮಾಡಬೇಕಾದ್ರೆ ನೀವು ತುಂಬ ಹಸಿರನ್ನೇ ನೋಡ್ತಾ ಇದ್ದಾಗ ಆ ಕಣ್ಣುಗಳು ಆ ಹಸಿರ ಮೂಲಕ ನಿಮ್ಮನ್ನು ಹೀಲ್ ಮಾಡುತ್ತೆ. ಯಾಕಂದರೆ ನೀವು ಅವರಿಗೆ ಸಹಾಯ ಮಾಡಿದ್ದೀರಾ. ಒಂದು ಗಿಡಗಳಿಗೆ ನೀರು ಹಾಕೋದಾಗಿರ್ಬೋದು, ಇಲ್ಲ ಆ ಹೂಗಳನ್ನು ನೋಡೋದಾಗಿರ್ಬೋದು, ಒಟ್ಟಾರೆಯಾಗಿ ಆ ಗಿಡಗಳಿಗೆ ನೀವೇನೋ ಒಂದು ಪ್ರೀತಿ ಕೊಟ್ಟಿದ್ದೀರಾ ಅಂದರೆ ಆ ಗಿಡಗಳು ನಿಮಗೆ ಅನಿಸ್ಬೋದು ನಮಗೇನು ಕೊಡೋಕ್ಕೆ ಸಾಧ್ಯ ಅಂತೇಳಿ. ನೀವು ನೋಡಬೇಕಾದ್ರೆ ನಿಮ್ಮ ಕಣ್ಣುಗಳಲ್ಲಿರುವ ಆಯಾಸ, ಒಂದು ಏನೇ ಒಂದು ದೋಷ, ಅವೆಲ್ಲವನ್ನು ಹೀಲ್ ಮಾಡ್ತೇವೆ. ನನ್ನಿಂದ ನಿನಗೇನು ಬೇಕೋ ಆ ಸಹಾಯವನ್ನು ನಾನು ಖಂಡಿತ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಹೀಲ್ ಮಾಡ್ತದೆ. ಹಾಗೆ ನೀವು ನೀರಿಗೆ ಅಂದರೆ ನೀರು ಕುಡಿಯಬೇಕಾದ್ರೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿದ್ದೀರಾ, ಪ್ರೀತಿಯಿಂದ ಆ ನೀರಿನ ಜೊತೆ ವ್ಯವಹರಿಸಿದ್ದೀರಾ, ಅನಗತ್ಯ ಬಳಕೆ ಮಾಡ್ತಾ ಇಲ್ಲ, ವೇಸ್ಟ್ ಮಾಡ್ತಾ ಇಲ್ಲ, ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದೀರಾ. ಅಂದರೆ ನೀರಿನ ಜೊತೆ ಏನಾದರೂ ಕೆಲಸ ಮಾಡಬೇಕಾದ್ರೆ ಇದೇನಪ್ಪ, ಇದೇ ನನ್ನ ಕರ್ಮ ಆಗೋಯ್ತು, ಹಾಗೆ ಹೀಗೆ ಬಟ್ಟೆ ತೊಳಿಬೇಕಾದ್ರೆ ಏನೋ ಮಾಡ್ಬೇಕಾದ್ರೆ ಆ ರೀತಿ ಮಾಡ್ತಾ ಇಲ್ಲ, ಎಲ್ಲೋ ಒಂದು ರೀತಿಯಲ್ಲಿ ನನ್ನ ಕರ್ತವ್ಯ, ಅದಕ್ಕೆ ನೀವು ನಂಗೆ ಸಹಾಯ ಮಾಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕೃತಜ್ಞತಾ ಭಾವದಿಂದ ಮಾಡ್ತಾ ಇದ್ದೀರಾ. ಅಂದರೆ ನೀವು ಅದನ್ನು ಮುಟ್ಟಿದಾಗೆಲ್ಲ ನೀವು ಹೀಲ್ ಆಗ್ತಾ ಇರ್ತೀರಾ. ಅಂದರೆ ನಿಮ್ಮಲ್ಲಿ ಒಂದು ಜಲತತ್ವ ಇಂಪ್ರೂವ್ ಆಗ್ತಾ ಹೋಗುತ್ತೆ ದೇಹದಲ್ಲಿ. ಆಗ ಅಂದರೆ ವಾಯುತತ್ವ, ಜಲತತ್ವ, ಅಗ್ನಿತತ್ವ ಅಂತ ಇರುತ್ತಲ್ಲ, ಜಲತತ್ವ ಹೀಲ್ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಒಂದು ರೀತಿಯಲ್ಲಿ ಒಂದು ಆರ್ಗನೈಸ್ ಇರುತ್ತಲ್ಲ ನಿಮ್ಮ ದೇಹದಲ್ಲಿ, ಅದು ಒಂದು ಒಳ್ಳೆ ರೀತಿಯಲ್ಲಿ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಇಂಬ್ಯಾಲೆನ್ಸ್ ಅದರಿಂದ ಬರುವ ಸಮಸ್ಯೆಗಳಿಂದ ನೀವು ನಿವೃತ್ತಿ ಆಗ್ತಾ ಹೋಗ್ತಾರೆ. ಇದೇ ರೀತಿ ಎಲ್ಲ ಒಂದು ವಿಚಾರಗಳಿಗೂ. ಹಾಗಾಗಿ ಅಡುಗೆ ಮಾಡ್ತಾ ಇದ್ದೀರಾ ಅಂದರೆ ಸಿಟ್ಟಿನಿಂದ ದಿನನಿತ್ಯ ನಾನೇ ಮಾಡಬೇಕು ಹಾಗೆ ಹೀಗೆ ಅಂತ ಗೊಣಗಾಡ್ತಾ ಮಾಡೋದಲ್ಲ. ಅಗ್ನಿದೇವನಿಗೊಂದು ನಮಸ್ಕಾರ ಮಾಡಿ ನೀವು ಅಡುಗೆ ಮಾಡೋದ್ರಿಂದ ಅಂದರೆ ಆ ಅಗ್ನಿತತ್ವ ನಿಮ್ಮಲ್ಲಿ ಬಲಗೊಳ್ಳುತ್ತೆ. ಹೊರಗೂ ಇದೆ ಅಗ್ನಿತತ್ವ ಪಂಚಭೂತಗಳ ರೂಪದಲ್ಲಿ, ನಿಮ್ಮೊಳಗೂ ಕೂಡ ಅದೇ ಕೆಲಸ ಮಾಡ್ತಾ ಇರೋದು. ಆಗ ನೀವು ಆ ಒಂದು ಎನರ್ಜಿಗೆ ಕನೆಕ್ಟ್ ಆಗ್ತೀರಾ. ಎಲ್ಲವೂ ಒಂದು ಎನರ್ಜಿ. ಆವಾಗ ನೀವು ಅಡುಗೆ ಮಾಡ್ತಾ ಇರ್ತೀರ ಖುಷಿಯಾಗಿದ್ರೆ ಅದನ್ನು ತಿಂದವರು ಎಲ್ಲ ರೀತಿಯಲ್ಲಿ ಪರಿವರ್ತನೆ ಆಗ್ತಾರೆ, ಅಂದರೆ ಸಂಭಾಳಿಸ್ತಾರೆ. ಅವರ ವರ್ತನೆ, ನಡೆ, ನುಡಿಯಲ್ಲಿ ನೀವು ಬದಲಾವಣೆಯನ್ನು ಕಾಣ್ತೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಒಟ್ಟಾರೆಯಾಗಿ ಇಲ್ಲೆಲ್ಲವೂ ಒಂದು ಎನರ್ಜಿ ಅನ್ನೋ ರೀತಿಯಲ್ಲಿ ನಿಮಗೆ ತಿಳಿಸಿ ಹೇಳ್ತದೆ. ಹಾಗಾಗಿ ನೀವು ಮಾಡ್ತಾ ಇರುವ ಯಾವುದೇ ಒಂದು ಒಳ್ಳೆಯ ಸೇವೆ, ಒಂದು ಒಳ್ಳೆಯ ರೀತಿಯ ವರ್ತನೆ, ಒಳ್ಳೆಯ ಉದ್ದೇಶದ ಕರ್ಮ ಯಾವುದೂ ಕೂಡ ವ್ಯರ್ಥ ಆಗ್ತಾಯಿಲ್ಲ. ನಿಮಗೆ ಹಾಗೆ ಅನ್ನಿಸ್ತಾ ಇದೆ, ನಾನು ಒಳ್ಳೆಯವನಾಗಿದ್ದೀನಿ, ನಾನು ಯಾರಿಗೂ ಕೆಟ್ಟದನ್ನು ಬಯಸಿಲ್ಲ, ನಾನು ಏನು ಮಾಡಿದ್ರು ಕೂಡ ಎಲ್ಲ ಒಂದು ರೀತಿಯಲ್ಲಿ ಎಲ್ಲ ಉಲ್ಟಾ ಆಗ್ತಾ ಇದೆ ಅಂತ ನಿಮಗೆ ಅನ್ನಿಸ್ತದೆ. ಉಲ್ಟಾ ಆಗ್ತಾ ಇಲ್ಲ. ಒಳಗಡೆಯಿಂದ ಒಂದು ಅದೃಶ್ಯ ರೂಪದ ಕೈಗಳು ಕಾಣದ ರೀತಿಯಲ್ಲಿ ನಿಮಗೋಸ್ಕರ ಎಲ್ಲ ರೀತಿಯಲ್ಲೂ ಒಂದು ನಿಮ್ಮ ಭಾಗ್ಯದಲ್ಲಿ ನಿಮಗೋಸ್ಕರ ಏನು ಡಿಸರ್ವ್ ಮಾಡ್ಕೊಂಡಿದ್ದೀರೋ, ಇಲ್ಲ ಮಾಡ್ಕೊಳ್ಬೇಕು ಅಂತಿದ್ದೀರೋ ಅದರ ಒಂದು ಪೂರೈಕೆ ಮಾಡ್ತಾ ಇದ್ದಾವೆ. ಖಂಡಿತ ಅದು ಭವಿಷ್ಯದ ರೂಪದಲ್ಲಿ ನಿಮಗೆ ಸಿಗ್ತದೆ. ಅಲ್ಲಿವರೆಗೂ ವಿಶ್ವಾಸ ಇರಬೇಕು, ನಂಬಿಕೆ ಇರಬೇಕು, ನಿಮ್ಮ ಮೇಲೆ, ನೀವು ನಂಬಿದ ಗುರುವಿನ ಮೇಲೆ ಪ್ರಾಮಾಣಿಕ ಪ್ರಯತ್ನ ಕೂಡ ಇರಬೇಕು. ಹಾಗಾಗಿ ಇಲ್ಲಿ ನಿಮಗೆ ಈ ವಿಚಾರ ಬರ್ತಾ ಇದೆ. ಅಂದರೆ ಕಷ್ಟದಲ್ಲಿದ್ದೀರಾ, ದುಃಖದಲ್ಲಿದ್ದೀರಾ, ಸಮಸ್ಯೆಯಲ್ಲಿದ್ದೀರಾ, ಕೆಲವು ಕರ್ಮಗಳು ಕಾಡ್ತಾ ಇದ್ದಾವೆ ಅಂದರೆ ಆ ಚಕ್ರದಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಾ ಅಂದರೆ ನಿಮ್ಮ ನಿಯಂತ್ರಣದಲ್ಲಿರೋದನ್ನು ಸಂಪೂರ್ಣವಾಗಿ ಪ್ರಾಮಾಣಿಕವಾಗಿ ನೀವು ಮಾಡೋದನ್ನು ಮಾಡಿ. ನಿಮ್ಮ ನಿಯಂತ್ರಣಕ್ಕೆ ಸಿಗ್ತಾನೇ ಇಲ್ಲಪ್ಪ, ಯಾವುದೋ ಒಂದು ಸಂಬಂಧವನ್ನು ಸರಿಪಡಿಸೋಕ್ಕಾಗ್ತಾ ಇಲ್ಲ, ನನಗೆ ಕೇಳಿದೆ ಹೆಂಡತಿ ಬಿಟ್ಟೋದ್ರು, ಗಂಡ ಬಿಟ್ಟೋದ್ರು, ನನ್ನ ಮಕ್ಕಳಾಗ್ತಾ ಇಲ್ಲ, ಮದುವೆ ಆಗ್ತಾ ಇಲ್ಲ, ಈ ರೀತಿ ಸಮಸ್ಯೆಗಳಿದ್ದಾವೆ. ಅವುಗಳಿಗೆ ಏನು ಮಾಡ್ಕೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ ಅವುಗಳನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ. ಒಟ್ಟಾರೆಯಾಗಿ ಎಲ್ಲ ವಿಚಾರದ ಎನರ್ಜಿಯ ಪ್ರಕಾರ ತಗೊಂಡ್ರೆ ನಿನ್ನ ನಿಯಂತ್ರಣಕ್ಕೆ ಬರೋದನ್ನು ನೀನು ಮಾಡು, ನಿನ್ನ ನಿಯಂತ್ರಣ ತಪ್ಪಿರೋದನ್ನು ನನಗೆ ಅರ್ಪಣೆ ಮಾಡು ಅಂತ ಸ್ವಯಂ ಅವರೇ ನಿಮಗೆ ಒಂದು ಹೇಳ್ತಾ ಇದ್ದಾರೆ. ಅಂದರೆ ಖಂಡಿತ ಅದನ್ನು ನೀವು ನಿಶ್ಚಿಂತೆಯಿಂದ ಸಮರ್ಪಣೆ ಮಾಡಿ, ಆ ಭಾರವನ್ನು ಅವರಿಗೆ ಸರೆಂಡರ್ ಮಾಡಿ ಪ್ರಾಮಾಣಿಕ ಪ್ರಯತ್ನ ನೀವು ಮಾಡ್ತಾ ಮುಂದೆ ಹೋಗಿ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸಿದೆ. ಒಟ್ಟಾರೆಯಾಗಿ ಒಂದು ಉದಾಹರಣೆ ಪ್ರಕಾರ ನಾನು ಎಲ್ಲ ಎನರ್ಜಿನ ಒಟ್ಟುಗೂಡಿಸಿ ನಿಮಗೆ ವಿವರವಾಗಿ ತಿಳಿಸಿದ್ದೀನಿ. ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗೆ ನಾನು ಅದನ್ನು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಕಾರ್ಡ್ಗಳ ಎನರ್ಜಿನ ಬಿಡಿಸಿ ಉದಾಹರಣೆ ಸಮೇತ ಹೇಳ್ತಾ ಹೋಗಿದ್ದೀನಿ. ಇಲ್ಲಿ ಒಬ್ಬ ರೈತನು ಬೀಜ ಬಿತ್ತುತ್ತಾನೆ, ಹೊಲವನ್ನು ಉಳುಮೆ ಕೂಡ ಮಾಡ್ತಾನೆ, ನೀರು ಹಾಕ್ತಾನೆ, ಕಳೆ ತೆಗಿತಾನೆ. ಆದರೆ ಮಳೆ ಸುರಿತದ, ಇಲ್ಲ ಬೆಳೆ ಎಷ್ಟು ಬರ್ತದೆ ಅದನ್ನು ಅವನು ನಿಯಂತ್ರಿಸಲು ಸಾಧ್ಯವಿಲ್ಲ. ಆದರೂ ಅವನು ತನ್ನ ಕರ್ತವ್ಯವನ್ನು ಬಿಡೋದಿಲ್ಲ. ಅದೇ ರೀತಿ ಈಗ ನೋಡಿ, ಈಗ ಮಳೆ ಶುರುವಾಗಿಲ್ಲ ಅಲ್ವಾ, ಎಲ್ಲರೂ ಆಗಲೇ ಒಂದು ಬಿತ್ತನೆ ಮಾಡಿಬಿಟ್ಟಿದ್ದಾರೆ. ಮಳೆಗೋಸ್ಕರ ಅವ್ರಿಗೇನು ಮಾಡೋಕ್ಕಾಗಲ್ಲ, ಪ್ರಯತ್ನ ಅವ್ರದ್ದೇನಿತ್ತಲ್ಲ ಅದನ್ನು ಮಾಡಿದ್ದಾರೆ. ಭಾರವನ್ನು ಭಗವಂತನ ಮೇಲೆ ಹಾಕಿರೋದು. ಈಗ ಭಗವಂತ ಕರುಣೆ ತೋರಿ ಅವರಿಗೆ ಮಳೆಯನ್ನು ಸುರಿಸಿದಾಗ ಅವರು ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾರೆ. ಆ ರೀತಿ ಕರ್ತವ್ಯ ನಿಮ್ದಾಗಿರಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ಹೇಳ್ತಿದ್ರು. ಎಲ್ಲ ನಾನೇ ಮಾಡ್ಕೊಂಡ್ಬಿಡ್ತೀನಿ ಅಂದರೆ ಸಾಧ್ಯ ಇಲ್ಲದ ಮಾತದು. ಇಲ್ಲಿ ನಮ್ಮ ಕೈಲೇ ಎಲ್ಲ ಆಗೋದಿದ್ರೆ ನಮ್ಮನ್ನು ಹಿಡಿಯೋದು ತುಂಬ ಕಷ್ಟ ಇತ್ತು. ಇಲ್ಲಿ ನಾವು ಏನು ಮಾಡಬೇಕು ಅದು ಪ್ರಾಮಾಣಿಕ ಪ್ರಯತ್ನ, ಉಳಿದಿದ್ದನ್ನು ಅವರಿಗೆ ಸರೆಂಡರ್ ಮಾಡಬೇಕು. ಹಾಗಾಗಿ ಇಲ್ಲಿ ಇದೇ ರೀತಿ ವಿಚಾರ ಕನೆಕ್ಟ್ ಆಗಿದೆ. ಇದೂ ಕೂಡ ಕಳೆಯುತ್ತೆ. ಈಗೇನು ಸಮಯ ಇದೆಯಲ್ಲ ನಿಮ್ಮದು ಕೆಟ್ಟ ಸಮಯ, ಅದು ಕೂಡ ಕಳೆಯುತ್ತೆ. ಕಷ್ಟ ಬಂದಿದೆ ಅಂದರೆ ಅದು ದೂರ ಆಗೇ ಆಗುತ್ತೆ. ಸ್ಥಿರ ಯಾವುದೂ ಅಲ್ಲ ಇಲ್ಲಿ ಅಲ್ವಾ. ಸುಖನೂ ಸ್ಥಿರ ಅಲ್ಲ, ಕಷ್ಟನೂ ಸ್ಥಿರ ಅಲ್ಲ. ಎಲ್ಲ ನಮ್ಮ ಕರ್ಮಕ್ಕನುಸಾರವಾಗಿ ಇಲ್ಲಿ ನಮಗೆ ಒಂದು ಕಷ್ಟ ಒಂದು ಸುಖ ಅನ್ನೋ ರೀತಿಯಲ್ಲಿ ನಮಗೆ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಆದರೆ ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾ
ಮುಂದೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಿದೆ. ದುಃಖ ಬಂದರೆ ಈ ಅನುಭವ ನಿನ್ನನ್ನು ಏನು ಕಲಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ನೀವು ತಗೊಳ್ಬೇಕು. ಕಷ್ಟ ಬಂದರೆ ಅದು ಕೂಡ ಕಳೆಯುತ್ತೆ ಅನ್ನೋ ರೀತಿಯಲ್ಲಿ ನಂಬಿಕೆ ಇಟ್ಕೊಳ್ಬೇಕು. ಯಶಸ್ಸು ಬಂದಾಗ ಇದು ಆ ಭಗವಂತನ ಆ ಗುರುವಿನ ಕೃಪೆ ಅನ್ನೋ ರೀತಿಯಲ್ಲಿ ಒಳ್ಳೆಯದಾದಾಗ ಆ ರೀತಿ ಅವರಿಗೆ ಅದನ್ನು ಸಮರ್ಪಣೆ ಮಾಡಬೇಕು. ಅದೇ ಏನಾದರೂ ಒಂದು ವೈಫಲ್ಯ ಬಂದಾಗ ಇದರಿಂದ ನಾನು ಕಲಿತಾ ಇದ್ದೀನಿ ಮತ್ತೆ ಪ್ರಯತ್ನಿಸ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಆ ಸೋಲನ್ನು ನೀವು ಆ ರೀತಿಯಾಗಿ ತಗೊಳ್ಬೇಕು ಅನ್ನೋ ರೀತಿಯಲ್ಲಿ. ಅಂದರೆ ಇನ್ನೂ ನನಗೆ ಅದಕ್ಕೆ ಅರ್ಹರಾಗಿಸ್ತಾ ಇದ್ದಾರೆ, ನಾನು ಈಗ ಅರ್ಹರಾಗಿರಲಿಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ ಸೋತಿದ್ದೀನಿ, ಇನ್ನೊಂದಿಷ್ಟು ಅರ್ಹತೆಯನ್ನು ಪಡ್ಕೊಳ್ಬೇಕು ಆ ಸ್ಥಾನಮಾನಕ್ಕೆ ಅನ್ನೋ ರೀತಿಯಲ್ಲಿ ನೀವು ಪ್ರಯತ್ನ ಪಡಿ ಅನ್ನೋ ರೀತಿಯಲ್ಲಿ ಬರ್ತದೆ. ಶರಣಾಗತಿ ಅಂದರೆ ಸಮಸ್ಯೆಗಳಿಲ್ಲದೆ ಜೀವನವಲ್ಲ, ಸಮಸ್ಯೆಗಳ ಮಧ್ಯೆಯೂ ಮನಸ್ಸು ಸ್ಥಿರವಾಗಿರುವ ಸ್ಥಿತಿಯನ್ನು ಶರಣಾಗತಿ, ಸರೆಂಡರ್ ಭಾವ ಅಂತಾರೆ. ಹಾಗಾಗಿ ಸ್ವೀಕಾರ, ಈ ಕ್ಷಣವನ್ನು ನಾನು ಒಪ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ಸ್ವೀಕಾರ ಮಾಡಿ. ಕರ್ತವ್ಯ, ನಾನು ಮಾಡಬೇಕಾದದನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಮಾಡಿ. ನಂಬಿಕೆ, ನಾನು ನನ್ನ ಗುರುವನ್ನು ನಂಬಿದ್ದೀನಿ, ಖಂಡಿತ ಉಳಿದಿದ್ದೆಲ್ಲವನ್ನು ಅವರೇ ಸರಿಯಾದ ಸಮಯದಲ್ಲಿ ನೋಡ್ಕೊಳ್ತಾರೆ ಅನ್ನೋ ರೀತಿಯಲ್ಲಿ ಅವ್ರಿಗೆ ಬಿಟ್ಬಿಡಿ. ಬಿಡೋದು ಅಂದರೆ ಫಲದ ಮೇಲಿನ ಅಂಟಿಕೆಯನ್ನು ಬಿಡಿ. ಅಂದರೆ ಅಂಟ್ಕೊಳ್ಳೋದು, ನನಗದು ಬೇಕು ಇಲ್ಲ, ನಾನು ಅಂದರೆ ಅದು ನನ್ನ ಜವಾಬ್ದಾರಿಯಲ್ಲಿ ಇರಬೇಕು, ಇಲ್ಲ ಅಂದರೆ ಅದನ್ನು ನಾನು ಹಿಡಿತದಲ್ಲಿ ಇಟ್ಕೊಳ್ತೀನಿ ಅನ್ನೋ ಅಂಟಿಕೆ ಸ್ವಭಾವವನ್ನು ಬಿಡಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಕೃತಜ್ಞತೆ, ಯಾವ ಪರಿಸ್ಥಿತಿಯಲ್ಲೂ ನಾನು ಕಲಿಯಲು ಸಿದ್ಧನಾಗಿದ್ದೀನಿ, ಯಾರಿಂದಲೇ ಆಗಿರ್ಬೋದು, ಎಂಥದೇ ಸ್ಥಿತಿಯಿಂದಲೇ ಆಗಿರ್ಬೋದು, ಪರಿಸ್ಥಿತಿಯಿಂದಲೇ ಆಗಿರ್ಬೋದು, ಅದಕ್ಕೊಂದು ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ ಅದರಿಂದ ನಾನು ಏನೋ ಕಲ್ತಿದ್ದೀನಿ ಅನ್ನೋ ರೀತಿಯಲ್ಲಿ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ಅನ್ನೋ ರೀತಿಯಲ್ಲಿ ಬರ್ತದೆ. ಒಟ್ಟಾರೆಯಾಗಿ ಕರ್ಮದ ಚಕ್ರದಿಂದ ಹೊರಬರೋದು ಹೇಗೆ ಅಂದರೆ, ಇಲ್ಲಿ ಕರ್ಮದ ಫಲದ ಮೇಲಿನ ಆಸಕ್ತಿ ಮತ್ತು ಅಹಂಕಾರ ನಿಮ್ಮನ್ನು ಬಂಧಿಸುತ್ತೆ, ಅದನ್ನು ನೆನ್ಪಿಟ್ಕೊಳ್ಳಿ. ಹಾಗಾಗಿ ಕರ್ಮ ನಿಮ್ಮನ್ನು ಬಂಧಿಸೋದಿಲ್ಲ, ಅದನ್ನು ನೆನ್ಪಿಟ್ಕೊಂಡು ಮುಂದುವರಿವಿ. ಕರ್ತವ್ಯವನ್ನು ಮಾಡ್ತೇವೆ, ಫಲವನ್ನು ದೇವರಿಗೆ ಅರ್ಪಿಸ್ತೇವೆ, ಅಹಂಕಾರವನ್ನು ಬಿಡ್ತೇವೆ, ಆಗ ಕರ್ಮವೇ ಬಂಧನವಲ್ಲ, ಅದು ಒಂದು ಯೋಗ ಆಗತ್ತೆ, ಅದೊಂದು ಸಾಧನೆ ಆಗತ್ತೆ. ಶಿವನ ಭಕ್ತ ರಾವಣ ಅಂದರೆ ಅವನನ್ನು ಮೀರಿಸೋ ಭಕ್ತ ಇಲ್ಲ ಅಂದರೆ ತಪ್ಪಾಗಲಾರದು. ಆದರೆ ಅವನ ಒಂದು ಶಕ್ತಿ ಅಹಂಕಾರದಿಂದನೇ ನಾಶ ಆಗಿದ್ದು, ಇಷ್ಟೇ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ನಾನು ಮಾಡಿದೆ ಅನ್ನೋ ಅಹಂಕಾರದಿಂದ ಎಂತೆಂಥ ಒಂದು ದೇವತೆಗಳೇ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅಂದರೆ ನಮ್ಮದೇನು ಅಲ್ವಾ, ಎಲ್ಲ ಅವರಿಗೆ ಸರೆಂಡರ್ ಮಾಡಿಬಿಡಿ. ಇಲ್ಲಿ ಯಾಕೆ ನನ್ನ ಜೀವನದಲ್ಲಿ ಇಷ್ಟು ಕಷ್ಟ ಅನ್ನೋದಕ್ಕಿಂತ ಕಷ್ಟವನ್ನು ಶತ್ರು ಆಗಿ ನೋಡಬೇಡಿ, ಬೈಬೇಡಿ. ನೀವು ಮಾಡೋ ಕೆಲಸದಲ್ಲಿ ಒಂದು ಪ್ರಾಮಾಣಿಕತೆ ಇರಲಿ, ಅದು ನಿಮ್ಮನ್ನು ಬಲಿಷ್ಠನನ್ನಾಗಿ, ಜ್ಞಾನಿಯಾಗಿ, ಪರಿಪಕ್ವವಾಗಿ ಮಾಡುವ ಗುರುವಾಗಿರುತ್ತೆ. ಹಾಗಾಗಿ ಪರಿಸ್ಥಿತಿಯನ್ನು ಯಾವಾಗಲೂ ಬದಲಾಯಿಸಲು ಸಾಧ್ಯ ಆಗೋದಿಲ್ಲ, ಆದರೆ ಅದನ್ನು ಎದುರಿಸುವ ನಿಮ್ಮ ಮನೋಭಾವವನ್ನು ಬದಲಾಯಿಸಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ನಿಮಗೆ ಕೊನೆಯದಾಗಿ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ. ನಾನು ಎಲ್ಲವನ್ನು ನಿಯಂತ್ರಿಸಬೇಕು ಎಂಬ ಭಾರವನ್ನು ಇಳಿಸ್ತಾ ಇದ್ದೀನಿ, ನನ್ನ ಕರ್ತವ್ಯವನ್ನು ಪ್ರೀತಿಯಿಂದ ಮಾಡ್ತೀನಿ, ಫಲವನ್ನು ದೇವರಿಗೆ ಅರ್ಪಿಸ್ತೀನಿ, ಏನೇ ಬಂದರೂ ಅದನ್ನು ದೇವರ ಪ್ರಸಾದ ಅಂತೇಳಿ ಸ್ವೀಕರಿಸ್ತೀನಿ, ಮತ್ತೆ ಧೈರ್ಯದಿಂದ ಮುಂದುವರಿತೀನಿ ಅನ್ನೋ ರೀತಿಯಲ್ಲಿ ನೀವೊಂದು ಸಂಕಲ್ಪ ಮಾಡಿದ್ದೆ ಆದರೆ ಖಂಡಿತ ನಿಮ್ಮ ಜೀವನದಲ್ಲಿ ಅದು ಎಂಥದ್ದೇ ಸಮಸ್ಯೆಗೆ ಒಳಪಟ್ಟಿರಲಿ, ನನ್ನ ಸಮಸ್ಯೆಗಳನ್ನು ಇಲ್ಲಿ ಬಿಡಿಸಿ ಹೇಳ್ತಾ ಇಲ್ಲ, ಆದರೆ ನಿಮಗಿರುವ ಈ ಒಂದು ಸಮಸ್ಯೆನ ಅವರಲ್ಲಿ ಒಂದು ಈ ರೀತಿಯಾಗಿ ಸಮರ್ಪಣೆ ಮಾಡಿ ನೋಡಿ, ಖಂಡಿತ ನಿಮ್ಮ ಜೀವನದಲ್ಲಿ ಅದ್ಭುತ ಚಮತ್ಕಾರ ಆಗೋದು ಖಂಡಿತ. ಅದನ್ನು ಯಾರೂ ಕೂಡ ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ನಿಮ್ಮ ಸಮರ್ಪಣೆ ಅಂಥದ್ದಾಗಿರುತ್ತೆ, ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಅಂಥದ್ದಾಗಿರುತ್ತೆ. ನೀವು ಕೆಲವೊಂದು ವಿಚಾರಗಳಲ್ಲಿ ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂದರೆ, ಅದು ಆಗಿದ್ದೆಲ್ಲ ನನಗೆ ಒಳ್ಳೆಯದಕ್ಕೆ, ಅವ್ರು ನನ್ನನ್ನು ದ್ವೇಷಿಸಿದರೆ, ನನಗೇನೋ ಒಂದು ಅಂದರೆ ನಿಮಗೊಂದು ಮಾಟ ಮಂತ್ರದ ಎನರ್ಜಿಯಿಂದನೇ ಅವ್ರು ಬಂಧಿಸಿರ್ಬೋದು, ಅದು ಎಷ್ಟು ದಿನ ನಿಲ್ಲುತ್ತೆ ಹೇಳಿ ಅಲ್ವಾ? ನಿಲ್ಲಲ್ಲ, ಅದೊಂದು ಎನರ್ಜಿ ಆಗಿರುತ್ತೆ. ನಿಮ್ಮ ಒಂದು ಪ್ರಾರ್ಥನೆ ಆಗಿರ್ಬೋದು, ಒಂದು ಒಳ್ಳೆಯ ಕೆಲಸ ಆಗಿರ್ಬೋದು, ಒಂದು ದಯೆ, ಕರುಣೆ, ಪ್ರೇಮ, ಸೇವೆ, ಹಾಗೆ ಪ್ರಕೃತಿಗೆ ನೀವೇನಾದರೂ ಸಹಾಯ ಮಾಡಿದ್ದಾಗಿರ್ಬೋದು, ಈ ಎನರ್ಜಿ ಒಟ್ಟಾರೆಯಾಗಿ ಏಂಜಲ್ಸ್ ಎನರ್ಜಿ ಕನೆಕ್ಟ್ ಆದ ತಕ್ಷಣ ಒಂದು ದೊಡ್ಡ ಎನರ್ಜಿಯಾಗಿ ಆ ಒಂದು ಚಕ್ರವನ್ನು ಅವ್ರು ಏನು ನಿಮ್ಮ ಬಗ್ಗೆ ಒಂದು ಮಾಟ ಮಂತ್ರ ಏನೇ ಒಂದು ಕೆಟ್ಟ ಪರಿಣಾಮವನ್ನು ಬೀರ್ತಿರಲ್ಲ ಅದನ್ನು ಮುರಿದು ಬಿಡುತ್ತೆ, ಅದನ್ನು ನಾಶ ಆಗೋ ಹಾಗೆ ಮಾಡುತ್ತೆ. ಅಂಥ ಶಕ್ತಿ ಭಗವಂತನಿಗಿದೆ ಅಲ್ವಾ? ಹಾಗಾಗಿ ನೀವು ನಂಬಿದ ಗುರು ಅದೇ ರೀತಿ ಈಗ ಒಂದು ಪ್ರಕೃತಿಯ ಮೂಲಕ ನಿಮ್ಮನ್ನು ಹೀಲ್ ಮಾಡೋದ್ರ ಮೂಲಕ ನಿಮ್ಮ ಒಂದು ಕರ್ಮವನ್ನು ಒಂದು ದುನಿಯಲ್ಲಿ ಹಾಕಿ ಸುಡ್ತಾ ಇದ್ದಾರೆ. ಹಾಗಾಗಿ ಅವರು ನನ್ನ ಶರಣದಲ್ಲಿ ಬಂದಿದೆಯಾ ಅಂದರೆ ಖಂಡಿತ ನಿನ್ನ ಕೈ ನಾನು ಬಿಡೋದಿಲ್ಲ, ಅದೆಂಥದ್ದೇ ಸಂದರ್ಭ ಬರಲಿ, ಏನೇ ಪರಿಸ್ಥಿತಿ ಇರಲಿ, ಅದನ್ನು ನನ್ನ ಶರಣದಲ್ಲಿ ಅರ್ಪಣೆ ಮಾಡು, ಖಂಡಿತ ನಿನಗೆ ಯಾವುದು ಒಳ್ಳೆಯದೋ ಅದನ್ನು ನಾನು ಯೋಜಿಸಿ ನಿನಗೋಸ್ಕರ ಸಿದ್ಧ ಮಾಡಿ ಕೊಡ್ತೀನಿ, ಅದರ ಭಾರವನ್ನು ನಾನು ತಗೋತೀನಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಆ ಭಾರವನ್ನು ನೀವು ಅವರ ಪಾದಗಳಲ್ಲಿ ಸಂಪೂರ್ಣವಾದ ನಂಬಿಕೆ ಇಟ್ಟು ಸರೆಂಡರ್ ಮಾಡ್ತಿರೋ, ಇಲ್ಲ ಇನ್ನು ಸರೆಂಡರ್ ಮಾಡಿದ ಮೇಲೂ ಕೂಡ ವಿಚಾರವನ್ನು ತಲೆಯಲ್ಲಿಟ್ಟು ಚಿಂತೆ ಮಾಡ್ತಿರೋ, ನೀವೇ ಯೋಚಿಸ್ಬೇಕು. ಸರೆಂಡರ್ ಮಾಡಿ ಬಂದಮೇಲೂ ಆ ವಿಚಾರ ನಿಮ್ಮ ತಲೆಯಲ್ಲಿತ್ತು ಅಂದರೆ ಅದು ತಡ ಆಗತ್ತೆ ಆ ವಿಚಾರದಲ್ಲಿ ಪರಿವರ್ತನೆ ತಗೊಳ್ಳೋದು. ಒಂದು ಸರಿ ಆ ವಿಚಾರವನ್ನು ನೀವು ಅವರ ಪಾದಗಳಲ್ಲಿ ಸರೆಂಡರ್ ಮಾಡಿಬಿಟ್ರಿ ಅಂದಮೇಲೆ ಆ ವಿಚಾರ ನಿಮ್ಮ ತಲೆಯಲ್ಲಿ ಉಳಿಬಾರ್ದು, ಆಗ ಅಲ್ಲೊಂದು ಚಮತ್ಕಾರ ಆಗುತ್ತೆ. ಇದೇ ಸತ್ಯವಾದದ್ದು. ಹಾಗಾದರೆ ಈ ಒಂದು ಎನರ್ಜಿ ನಿಮ್ಮ ಒಂದು ಮನಸ್ಥಿತಿಗೆ ಕನೆಕ್ಟ್ ಆಗಿ ನಿಮ್ಮ ಮನಸ್ಥಿತಿಯ ಒಂದು ವಿಚಾರಗಳನ್ನು ಹೊರ ಹಾಕಿದೆ ಅನ್ನೋ ರೀತಿಯಲ್ಲಿ ನಿಮಗೆ ಏನಾದರೂ ರೆಸನೇಟ್ ಆದರೆ ನನಗಲ್ಲ, ಅದನ್ನೆಲ್ಲ ನಿಮಗೆ ತಿಳಿಸಿ ಹೇಳಿದ ಆ ಗುರುವಿಗೆ ಕೃತಜ್ಞತಾ ಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಒಂದು ಋಣ ಇಟ್ಕೊಳ್ಬಾರ್ದು ಅಂತಾರೆ. ಯಾವುದೇ ಒಂದು ನೀವೇನಾದರೂ ಒಂದು ಸಂದೇಶ ಕೇಳಿದಾಗಿರ್ಬೋದು, ಯಾರಿಂದನಾದರೂ ಏನಾದರೂ ಸಹಾಯ ಪಡ್ಕೊಂಡಾಗಿರ್ಬೋದು, ಒಂದು ಋಣ ಇಟ್ಕೊಳ್ಬಾರ್ದು. ಒಂದು ಧನ್ಯವಾದ ಇಲ್ಲ ಒಂದು ಕಿರು ಕಾಣಿಕೆ ಇಂಥದನ್ನು ಕೊಡೋದ್ರ ಮೂಲಕ ಆ ಒಂದು ಎನರ್ಜಿಯನ್ನು ಅಲ್ಲಿ
ಕಳ್ಕೊಬೇಕು, ಇಲ್ಲಾಂದರೆ ಋಣದ ಬಾಧೆ ನೀವು ಹೊತ್ಕೊಂಡೇ ಸಾಕ್ತೀರಾ. ಹಾಗಾಗಿ ಸಾಯಿರಾಮ್ ಅಂತ ಹೇಳಿ ಕೃತಜ್ಞತೆಯನ್ನು ಸಲ್ಲಿಸಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.